ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ವಿಪತ್ತು ನಿರ್ವಹಣೆ ಪ್ರಾಧಿಕಾರಕ್ಕೆ ಸಲಹೆಗಾರ ಕೆಲಸ ಮಾಡ್ತಾ ಇದ್ದೀನಿ. ನಾವು ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ಮತ್ತು ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜಾಗ್ರಫಿ ಮತ್ತು ಎನ್ವಿರಾನ್ಮೆಂಟ್ ತರಗತಿಗಳನ್ನ ಮಾಡ್ತಾ ಇದ್ದೀವಿ. ಈ ತರಗತಿಗಳಲ್ಲಿ ನಮಗೆ ಸಂಪೂರ್ಣ ಜಾಗ್ರಫಿ ಮತ್ತು ಪರಿಸರ ಶಾಸ್ತ್ರ ಸಿಗೋದ್ರಿಂದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತುಂಬಾ ಉಪಯುಕ್ತವಾಗುತ್ತೆ. ತಪ್ಪದೇ ಇದನ್ನ ನೀವು ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಇಷ್ಟು ಕಡಿಮೆ ದರದಲ್ಲಿ ನಾವು ಆ್ಯಪ್ ಫೀಸ್ ತಗೊಂಡು ಈ ಕ್ಲಾಸ್ ಮಾಡ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ. ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತಿನ ತರಗತಿಗೆ ಸ್ವಾಗತ. ವೆರಿ ಗುಡ್ ಈವ್ನಿಂಗ್ ಕಿಡ್ಸ್. ಆಡಿಯೋ ವಿಡಿಯೋ ಚೆಕ್ ಮಾಡಿ. ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಆಡಿಯೋ ವಿಡಿಯೋ ಚೆಕ್. ಎಸ್, ನೋಡಿ, ಇದು ಕ್ಯೂ ಆರ್ ಕೋಡ್ ಕೂಡ ಇದೆ. ನಾವು ಅದನ್ನ ಎನೇಬಲ್ ಮಾಡಿದೀನಿ. ಡೈರೆಕ್ಟ್ ಆಗಿ ಇದನ್ನ ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ ಅವರು ಇದನ್ನ ನೋಂದಾಯಿಸಬಹುದು. ಗೊತ್ತಾಯ್ತಲ್ಲ? ನೋಡಿ ಸ್ನೇಹಿತರೆ, ನಾನು ಪರಿಸರ ಶಾಸ್ತ್ರದಲ್ಲಿ ಇವಾಗ ಒಂದಷ್ಟು ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದ್ವಿ. ವೇಸ್ಟ್ ಬಗ್ಗೆ ಮಾತಾಡಿದ್ವಿ. ನಪ್ಪಿದೆ ಎಲ್ಲರಿಗೂ? ವೇಸ್ಟ್ ಅಂದ್ರೇನು, ಟೈಪ್ಸ್ ಆಫ್ ವೇಸ್ಟ್ ಅಂದ್ರೇನು, ಅದ್ರ ಎಲ್ಲಾ ತರ ವೇಸ್ಟ್ ಕವರ್ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾನು ಪೊಲ್ಯೂಷನ್, ಮಾಲಿನ್ಯ, ಪರಿಸರ ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಈ ಟಾಪಿಕ್ ತಗೊಂಡಿದ್ದೀನಿ ಅಂದ್ರೆ, ನೋಡಿ, ಒಂದು ವೇಸ್ಟ್ ಆದ ತಕ್ಷಣ ಈ ಟಾಪಿಕ್ ಕವರ್ ಮಾಡ್ಬಿಟ್ರೆ ಈಸಿ ಆಗುತ್ತೆ. ಇವತ್ತು ಏರ್ ಪೊಲ್ಯೂಷನ್ ಕವರ್ ಮಾಡ್ತೀನಿ, ನಾಳೆ ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಅಂತೆಲ್ಲ ಇದೆ ನಮ್ಮ ಟಾಪಿಕ್ಸ್. ನೋಡಿ, ಇದಾಗೋದ್ರೆ ನೋಡಿ ಈ ಯೂನಿಟ್ ಮುಗ್ದೋಗುತ್ತೆ ನಮ್ಗೆ. ಗೊತ್ತಾಯ್ತಲ್ಲ? ಸೊ ನಾವು ಎಷ್ಟೊಂದು ಟಾಪಿಕ್ಸ್ ಗಳನ್ನ ನಾವು ಒಟ್ಟಿಗೆ ಕವರ್ ಆಗೋಗುತ್ತೆ. ಗೊತ್ತಾಯ್ತಲ್ಲ ಎಲ್ಲರಿಗೂ? ಪೊಲ್ಯೂಷನ್ ಟಾಪಿಕ್ ತಗೊಂಡಿದೀವಿ. ಎಸ್, ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತಿನ ತರಗತಿ, ಚೇತನ್ ಅವರೇ, ನಿಮಗೆ ಆಪ್ ಡೌನ್ಲೋಡ್ ಮಾಡ್ಕೋಬಹುದು ನೀವು ಪ್ಲೇ ಸ್ಟೋರ್ ಅಲ್ಲಿ. ಆಯ್ತಾ? ಪ್ಲೇ ಸ್ಟೋರ್ ಅಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡಬಹುದು. ಒಂದು ನಿಮಿಷ, ಎಲ್ಲರಿಗೂ ಲಿಂಕ್ ಇಲ್ಲೇ ಕಳಿಸ್ತೀನಿ. ಯಾರ್ಯಾರು ಇನ್ನೂ ಡೌನ್ಲೋಡ್ ಮಾಡಿಲ್ಲ ಅವರೆಲ್ಲರೂ ಪ್ಲೀಸ್ ದಯವಿಟ್ಟು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡಿ. ಆಯ್ತಾ? ಇಲ್ಲಿ ನೋಡಿ, ಒಂದು ಲಿಂಕ್ ಕಳಿಸ್ತಾ ಇದ್ದೀನಿ ನೋಡಿ. ಇದು ಪ್ಲೇ ಸ್ಟೋರ್ ಅಲ್ಲಿ ನನ್ನ ಆಪ್ ಡೌನ್ಲೋಡ್ ಮಾಡಬಹುದು. ಅದರಲ್ಲಿ ಡೌನ್ಲೋಡ್ ಮಾಡೋದ್ರಿಂದ ನೀವು ಕೆಪಿಎಸ್ಸಿ ಸೆಲೆಕ್ಟ್ ಮಾಡಿ, ಕೆಪಿಎಸ್ಸಿ ಜಾಗ್ರಫಿ ಎನ್ವೈರನ್ಮೆಂಟ್. ನಿಮ್ಗೆ ಯುಪಿಎಸ್ಸಿ ಸೆಲೆಕ್ಟ್ ಮಾಡಿ. ಗೊತ್ತಲ್ಲ? ಯುಪಿಎಸ್ಸಿ ಆದ್ರೆ ಅದು ಬೇರೆ ಕೋರ್ಸ್ ಅದು. ಆಯ್ತಾ? ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಕೆಪಿಎಸ್ಸಿ ಆದ್ರೆ ಕನ್ನಡ ಮತ್ತು ಜಾಗ್ರಫಿ, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಗೊತ್ತಲ್ಲ ಸ್ನೇಹಿತರೆ, ನಾವ್ ಎಲ್ಲಿದ್ದೀವಿ ಅಂತ? ಈಗ ಎಷ್ಟೊಂದು ಟಾಪಿಕ್ಸ್ ಕವರ್ ಮಾಡ್ತಾ ಬಂದಿದ್ದೀವಿ ನಾವು. ಪ್ಲೀಸ್ ನೀವೇನ್ ಮಾಡ್ಬೇಕು, ನಿಮ್ಮ ಸಿಲೆಬಸ್ ನ ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಬೇಕು. ಒಂದು ಮಾಡ್ತೀರಾ? ಜಾಗ್ರಫಿ ಮತ್ತು ಎನ್ವೈರನ್ಮೆಂಟ್ ಸಿಲೆಬಸ್ ನ ಪ್ರಿಂಟ್ಔಟ್ ತೆಗೆದಿಟ್ಕೊಂಡು ಅಂಡರ್ಲೈನ್ ಮಾಡ್ಬೇಕು. ಅದನ್ನ ಮಾಡಕ್ಕಾಗತ್ತೆ ಎಲ್ಲರೂ? ನಾವು ಯಾವ ತರಗತಿಗಳನ್ನ ನೋಡೋದು, ನೀವು ಅದನ್ನ ಕೇಳಿದ್ರೆ ಅಂಡರ್ಲೈನ್ ಮಾಡ್ತಾ ಹೋಗಿ. ಇದೆಯಾ? ಇದನ್ನೆಲ್ಲ ಕವರ್ ಮಾಡಿದೀವಿ ನಾವು. ಕರೆಕ್ಟಾ? ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕವರ್ ಮಾಡಿದೀವಿ. ಕರೆಕ್ಟಾ? ಓಝೋನ್ ಲೇಯರ್ ಕವರ್ ಮಾಡಿದೀವಿ. ಭೂಕಂಪಗಳು ಕವರ್ ಮಾಡಿದೀವಿ. ಈ ರೀತಿ ಸುನಾಮಿ ಕವರ್ ಮಾಡಿದೀವಿ. ಗೊತ್ತಾಯ್ತಲ್ಲ? ಏನೇನು ಟಾಪಿಕ್, ಸಸ್ಟೈನಬಲ್ ಫಾರೆಸ್ಟ್ ಡೆವಲಪ್ಮೆಂಟ್ ಅಂದ್ರೇನು ಕವರ್ ಮಾಡಿದೀನಿ. ಈ ರೀತಿ ಟಾಪಿಕ್ಸ್ ಯಾವ್ದಾಗಿದೆ ಅದನ್ನ ಮಾತ್ರ ಅಂಡರ್ಲೈನ್ ಮಾಡಿ, ಬೇರೆ ಬೇಡ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾವು ಸಿಲೆಬಸ್ ಎಷ್ಟು ಕವರ್ ಆಗಿದೆ ಅಂತ. ಗೊತ್ತಾಗ್ತಿದೆ ಎಲ್ಲರಿಗೂ? ಆಯ್ತಾ? ಸೊ ನಾನು ಇವತ್ತಿನ ತರಗತಿಯಲ್ಲಿ ಏರ್ ಪೊಲ್ಯೂಷನ್ ತಗೊಂಡಿದ್ದೀನಿ ನಮ್ಮ ಟಾಪಿಕ್ ಆಗಿ. ಆಯ್ತಾ? ನೋಡಿ, ಇದು ನನ್ನ ಪುಸ್ತಕಗಳು ಸ್ನೇಹಿತರೆ. ಇದನ್ನ ನೀವು ಓದ್ಬೋದು. ಯುಪಿಎಸ್ಸಿ, ಕೆಪಿಎಸ್ಸಿಗೆ ತುಂಬಾ ಚೆನ್ನಾಗಿರೋ ಪುಸ್ತಕಗಳು. ನೀವು ನಿಮ್ಮ ಮನೇಲಿ ಇಟ್ಕೊಂಡ್ರೆ ಇದು ಒಂಥರ ಕಾಫಿ ಟೇಬಲ್ ಬುಕ್ ತರ ಇರುತ್ತೆ ಇದು. ಗೊತ್ತಾಯ್ತಲ್ಲ? ಸೊ ತುಂಬಾ ಹೆಲ್ಪ್ ಆಗುತ್ತ ಪುಸ್ತಕಗಳು. ಈಗ ನೋಡಿ, ಪೊಲ್ಯೂಷನ್ ನಮ್ಮ ಟಾಪಿಕ್. ಪೊಲ್ಯೂಷನ್, ಮಾಲಿನ್ಯ. ಸೊ ಏನು ಇದು ಪೊಲ್ಯೂಷನ್ ಅಂದ್ರೆ? ನಾವು ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುವಂತ, ಬೇರೆ ಜೀವಿಗಳಿಗೆ ತೊಂದರೆ ಆಗುವಂತ, ಪರಿಸರಕ್ಕೆ ಧಕ್ಕೆ ಆಗುವ ವಸ್ತುಗಳನ್ನ ಪರಿಸರಕ್ಕೆ ಸೇರಿಸುವುದನ್ನ ಮಾಲಿನ್ಯ ಅಂತ ಕರಿತೀವಿ. ಹೆಜ್ಜೆನೆ ಕರ್ತಾ ಇತ್ತು. ಯಾವಾಗ ಪರಿಸರಕ್ಕೆ, ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಮತ್ತು ಪ್ರಾಣಿಗಳಿಗೆ, ಕರೆಕ್ಟಾ, ಅವುಗಳೆಲ್ಲದಕ್ಕೂ ಹಾನಿಯಾಗುವಂತ ವಸ್ತುಗಳನ್ನು ಪರಿಸರಕ್ಕೆ ಸೇರಿಸುವುದನ್ನ ಮಾಲಿನ್ಯ ಅಂತ ಕರಿತೀವಿ. ಕಂಟಾಮಿನೆಂಟ್ಸ್ ಇಂಟು ದಿ ಎನ್ವೈರನ್ಮೆಂಟ್. ಹೌದಾ? ಇಂಗ್ಲಿಷ್ ಅಲ್ಲಿ ಬರೀರಿ. ಇಂಟ್ರೊಡಕ್ಷನ್ ಆಫ್ ಕಂಟಾಮಿನೆಂಟ್ಸ್. ಕಂಟಾಮಿನೆಂಟ್ ಅಂದ್ರೇನು? ಹಾನಿಕಾರಕಗಳು. ಕಂಟಾಮಿನೆಂಟ್ಸ್. ಒಂದು ನಿಮಿಷ. ಕಂಟಾಮಿನೆಂಟ್ಸ್ ಇಂಟು ದಿ ಎನ್ವೈರನ್ಮೆಂಟ್. ಸ್ಪೆಲ್ಲಿಂಗ್ ಬರೀತಾ ಇದ್ದೀನಿ ನಾನು. ಹಾನಿಕಾರಕಗಳನ್ನ ನಾವು ಪರಿಸರಕ್ಕೆ ಸೇರೋದು. ಕಂಟಾಮಿನೆಂಟ್ಸ್ into the environment.
ಪರಿಸರಕ್ಕೆ ನಾವು ಹಾನಿಕಾರಕಗಳನ್ನ ಸೇರಿಸೋದನ್ನ ಮಾಲಿನ್ಯ ಅಂತ ಕರಿತೀವಿ. ಇದರಿಂದ ಯಾರ್ಯಾರಿಗೆ ತೊಂದರೆ ಆಗುತ್ತೆ? ನಮಗೆ, ಕರೆಕ್ಟಾ? ಮಾನವರಿಗೆ ತೊಂದರೆ ಆಗುತ್ತೆ, ಎಲ್ಲ ಜನಗಳಿಗೂ ತೊಂದರೆ ಆಗುತ್ತೆ, ಕರೆಕ್ಟಾ? ಇಲ್ಲಿಂದ ಇನ್ಯಾರಿಗೆ ತೊಂದರೆ ಆಗುತ್ತೆ? ಪ್ರಾಣಿಗಳಿಗೆ, ಗಿಡಗಳಿಗೆ ತೊಂದರೆ ಆಗುತ್ತೆ, ಕರೆಕ್ಟಾ? ಪರಿಸರದಲ್ಲಿರುವಂತಹ ಜೀವಿಗಳಿಗೆ ತೊಂದರೆ ಆಗುತ್ತೆ. ಅಂತ ವಸ್ತುಗಳನ್ನು ನಾವು ಹಾನಿಕಾರಕಗಳು ಅಂತ ಕರಿತೀವಿ, ಕರೆಕ್ಟಾ? ನಮ್ಮ ಆರೋಗ್ಯದ ಮೇಲೆ, ನಮ್ಮ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುವಂತ ವಸ್ತುಗಳನ್ನ ನಾವು ಹಾನಿಕಾರಕಗಳು, ಕಂಟಾಮಿನೆಂಟ್ಸ್ ಅಂತ ಕರಿತೀವಿ, ಆಯ್ತಾ? ಸೊ ಯಾವ ತರ ಯಾವ ತರ ಮಾಲಿನ್ಯ ಇದೆ ನೋಡಿ. ಫಸ್ಟ್ ಒನ್ ವಾಯು ಮಾಲಿನ್ಯ, ಗಾಳಿ, ಏರ್ ಪೊಲ್ಯೂಷನ್. ಎರಡನೇದು ಜಲ ಮಾಲಿನ್ಯ. ಮೂರನೇದು ಶಬ್ದ ಮಾಲಿನ್ಯ. ಇದು ನಮ್ಮ ಸಿಲೆಬಸ್ ಅಲ್ಲಿ ಇದೆ, ಹೌದಾ? ನೋಡಿದಿರಾ? ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಯಾವುದು? ಏರ್, ವಾಟರ್, ನಾಯ್ಸ್. ನಾನು ಇವತ್ತು ಏರ್ ತಗೋತೀನಿ, ನಾಳೆ ವಾಟರ್ ಪೊಲ್ಯೂಷನ್ ಮಾಡ್ಬೇಕಾದ್ರೆ ನಾನು ಗಂಗಾ, ಯಮುನಾ ನದಿ ಅದ್ರ ಬಗ್ಗೆ ಎಲ್ಲ ತಗೋತೀನಿ, ಗೊತ್ತಾಯ್ತಲ್ಲ? ಕ್ಲೀನ್ ಗಂಗಾ ಯೋಜನೆ ಎಲ್ಲ ತಗೋತೀನಿ ನಾಳೆ ಜಲ ಮಾಲಿನ್ಯಕ್ಕೆ ಬಂದಾಗ, ಗೊತ್ತಾಯ್ತಲ್ಲ ಎಲ್ಲರಿಗೂ? ಇವತ್ತು ವಾಯು ಮಾಲಿನ್ಯ ಹೇಳ್ತಾ ಇದ್ದೀನಿ. ಆಮೇಲೆ ಶಬ್ದ ಮಾಲಿನ್ಯ. ನಾನು ಮನಸ್ಪಟ್ಟಿದ್ರೆ ನೋಡಿ, ಒಂದೇ ತರಗತಿಯಲ್ಲಿ 3 ಮುಗಿಸ್ಬೋದಾಗಿತ್ತು, ಗೊತ್ತಾಯ್ತಲ್ಲ? ಆದ್ರೆ ಏರ್ ಪೊಲ್ಯೂಷನ್ ನಾನು ಏನ್ ಮಾಡ್ತಾ ಇದ್ದೀನಿ, ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಾಟರ್ ಪೊಲ್ಯೂಷನ್ ಸಪರೇಟ್ ಆಗಿ, ನಾಯ್ಸ್ ಪೊಲ್ಯೂಷನ್ ಸಪರೇಟ್ ಆಗಿ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ರೇಡಿಯೇಷನ್ ಅಂದ್ರೆ ವಿಕಿರಣ, ನಮ್ಮ ಮೊಬೈಲ್ ರೇಡಿಯೇಷನ್ ಇಂದ ಆಗುವಂತ ಸಮಸ್ಯೆಗಳು, ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಮತ್ತು ಲೈಟ್, ಬೆಳಕು, ಅತಿಯಾಗಿ ಬಳಸುವಂತ ಬೆಳಕು, ಇದರಿಂದನೂ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ. ಇವೆರಡು ಸಿಲೆಬಸ್ ಇಲ್ಲ, ಬಟ್ ನಾನು ಕವರ್ ಮಾಡ್ತಾ ಇದ್ದೀನಿ, ಹೌದಾ? ರೇಡಿಯೇಷನ್ ಮತ್ತು ಲೈಟ್ ಪೊಲ್ಯೂಷನ್ ಇದಾಗೋದ್ರೆ ನಮ್ಗೆ ಎಷ್ಟೊಂದು ಟಾಪಿಕ್ಸ್ಗೆ ಸುಲಭ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ಸ್ಗಳು ಎನ್ವೈರನ್ಮೆಂಟ್ ಆಗೋಗುತ್ತೆ. ಅವಾಗ ಎಷ್ಟೊಂದು ಟಾಪಿಕ್ಸ್ ಕವರ್ ಮಾಡ್ತಾ ಇದೀವಿ. ಎನ್ವೈರನ್ಮೆಂಟ್ ಅಲ್ಲಿ ನೀವೇನಾದ್ರು ಗೊತ್ತಾಗ್ತಾ ಇದೆಯಾ? ವೇಸ್ಟ್ ಅಲ್ಲಿ ಒಂದೇ ದಿನದಲ್ಲಿ ಎಷ್ಟೊಂದು ಟಾಪಿಕ್ಸ್ ಕವರ್ ಆಯ್ತು. ಪೊಲ್ಯೂಷನ್ ಆಯ್ತು, ನೆಕ್ಸ್ಟ್ ರಿಸೋರ್ಸಸ್ ಕವರ್ ಮಾಡ್ತೀನಿ, ಸಂಪನ್ಮೂಲಗಳು. ಅವಾಗ ನಮ್ದು ಎಷ್ಟೋ ಟಾಪಿಕ್ಸ್ಗಳು ಆಗೋಗುತ್ತೆ, ಆಯ್ತಾ? ಇವತ್ತಿನ ತರಗತಿ ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ. ಓಕೆ, ಸೊ ನಾವು ಈ ಟಾಪಿಕ್ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ಕೇಳಕ್ಕಿದೆ. ವಾಟ್ ಈಸ್ ಲೈಫ್ ಅಂತ ಕೇಳಿದ್ದೆ ನಾನು, ಕರೆಕ್ಟಾ? ನಾನು ಅವತ್ತೊಂದು ಕ್ಲಾಸಲ್ಲಿ ಕೇಳಿದ್ದೆ, ಅದಕ್ಕೆ ಅಷ್ಟೊಂದು ಜನ ಆನ್ಸರ್ ಮಾಡಿದ್ರಿ, ನಾನು ಆನ್ಸರ್ ಕೊಟ್ಟಿದ್ದೆ, ಕರೆಕ್ಟಾ? ನೆನಪಿದೆ ನಿಮ್ಮೆಲ್ಲರಿಗೂ? ಯಾವುದು ವಾಟ್ ಈಸ್ ಲೈಫ್ ಅಂತ ಕೇಳಿದ್ದೆ ನಾನು. ನಮ್ಮ ಜೀವನ ಅಂದರೆ ಏನು, ಲೈಫ್ ಅಂದ್ರೆ ಏನು? ಕರೆಕ್ಟ್, ನಾನು ಆನ್ಸರ್ ಕೊಟ್ಟಿದ್ದೆ, ಹೌದಲ್ವಾ ಸತೀಶ್? ಲೈಫ್ ಇಸ್ ಎವ್ರಿ ಬ್ರೆತ್, ಪ್ರತಿಯೊಂದು ಉಸಿರಾಟವು ನಮ್ಮ ಜೀವನ, ಗೊತ್ತಾಯ್ತಲ್ಲ? ಸೊ ಯಾಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಗೊತ್ತಾಯ್ತಲ್ವಾ? ಯಾಕೆ ನಾವು ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ ರಿಲೆವೆಂಟ್ ಇದೆ. ಪ್ರತಿಯೊಂದು ಉಸಿರಾಟವೇ ಜೀವನ, ಕರೆಕ್ಟ್ ತಾನೆ? ಇವಾಗ ನನಗೋಸ್ಕರ ಒಂದು 5 ನಿಮಿಷ ಉಸಿರಿಟ್ಕೊಳ್ಳಿ ನೋಡೋಣ ಎಲ್ಲರೂ, ಕರೆಕ್ಟ್ ಆಗುತ್ತಾ? 1 ನಿಮಿಷ ತಡಿಬಹುದು ನೋಡಿ, 1 ನಿಮಿಷ, 1.5 ನಿಮಿಷ ನಾವು ಉಸಿರಿಡ್ಬೋದು, ಆದ್ರೆ ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ನೀವು ಬೇರೆ ಏನೇ ಹೇಳ್ಬೋದು, ಸಕ್ಸಸ್ ಅನ್ಬೋದು, ಮನಿ ಅನ್ಬೋದು, ಫೇಮ್ ಅನ್ಬೋದು, ಜೀವನಕ್ಕೆ ಅದೆಲ್ಲ ಬಾಕಿ ಹೆಸರುಗಳು, ಆದ್ರೆ ಪ್ರತಿಯೊಂದು ಉಸಿರಾಟವೇ ಜೀವನ. ಸೊ ಏರ್ ಪೊಲ್ಯೂಷನ್ ಟಾಪಿಕ್. ಸೊ ನಾವೇನ್ ಮಾಡ್ತಾ ಇದೀವಿ, ಗಾಳಿಗೆ ಹಾನಿಕಾರಕಗಳನ್ನ ಹಾಕಿ ಆಮೇಲೆ ಆ ಗಾಳಿನ ಉಸಿರಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ನಾನು ಇದೇ ಕಾರಣಕ್ಕೆ ಡೆಲ್ಲಿ ನಗರನ ಬಿಟ್ಟಿದ್ದು. ನಾನು ಮೊದಲು ಡೆಲ್ಲಿನಲ್ಲೂ ಟೀಚ್ ಮಾಡ್ತಾ ಇದ್ದೆ, ಎಷ್ಟೋ ಜನ ಹಳೆ ಸ್ಟೂಡೆಂಟ್ಸ್ ಗೊತ್ತು. ಒಂದು 10 ದಿವಸ ಡೆಲ್ಲಿನಲ್ಲಿ, 10 ದಿವಸ ನಾನು ಹೈದರಾಬಾದಲ್ಲಿ, 10 ದಿವಸ ಬ್ಯಾಂಗ್ಳೂರಲ್ಲಿ, ಈ ರೀತಿ UPSC ಅವ್ರಿಗೆಲ್ಲ ಟೀಚ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ ಮೊದಲು, ವಜ್ರಂ ರವಿನಲ್ಲಿ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ. ಯಾವಾಗ ಅಲ್ಲಿ ವಾಯು ಮಾಲಿನ್ಯ ಹೆಚ್ಚಾಯ್ತು, ಅವಾಗ ನನಗೆ ಅನಿಸ್ತು, ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, ಸುಮ್ಮನೆ ಯಾಕೆ ನಾನು ಇದನ್ನ ರಿಸ್ಕ್ ತಗೋತಾ ಇದ್ದೀನಿ ಅಂತ, ಗೊತ್ತಾಯ್ತಲ್ಲ? ಸೊ ಈ ರೀತಿ ನಾವು ಇರೋ ಜಾಗ ತುಂಬಾ ಮುಖ್ಯ. ಸೊ ನಾವು ಇರೋಂಥ ಜಾಗನ ನಾವು ಫಸ್ಟು ನಾವು ಆ ದೇವರಲ್ಲಿ ಬಿಡ್ಬೇಕು ನಾವು ಫಸ್ಟ್. ಹೌದಪ್ಪ, ಥ್ಯಾಂಕ್ಸ್, ನಾವು ಒಳ್ಳೆ ಜಾಗದಲ್ಲಿ ಇಟ್ಟಿದ್ಯಾ ನನ್ನ ಅಂತ, ಗೊತ್ತಾಯ್ತು? ಯಾಕಂದ್ರೆ ವಾಯು ಮಾಲಿನ್ಯದಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನಮ್ಮ ಜೀವಿತ ಅವಧಿ, ಲೈಫ್ ಎಕ್ಸ್ಪೆಕ್ಟೆನ್ಸಿನೇ ಕಮ್ಮಿ ಮಾಡುವಂತ ಒಂದು ಟಾಪಿಕ್ ಇದು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಸುಮ್ಮನೆ ತುಂಬಾ ಇನ್ನೂ ಫಿಲಾಸಫಿ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋ ಟಾಪಿಕ್ ತುಂಬಾ ರಿಲೆವೆಂಟ್ ಆಗಿದೆ, ಗೊತ್ತಾಯ್ತಲ್ವಾ? ಸೊ ನಾವು ಇರೋಂಥ ಜಾಗಕ್ಕೆ ನಾವು ತುಂಬಾ ಭಕ್ತಿಯಿಂದ ನಾವು ದೇವರಲ್ಲಿ ನಾವು ಒಳ್ಳೆ ಜಾಗದಲ್ಲಿ ಇಟ್ಟಿದ್ಯಪ್ಪ ನನ್ನ, ಅಥವಾ ನಾನು ಒಳ್ಳೆ ಜಾಗದಲ್ಲಿ ಇದ್ದೀನಪ್ಪ ನಾನು ಅಂತೇಳಿ ನೀವು ಖುಷಿ ಪಡ್ಬೇಕಾಗಂತ ಒಂದು ವಿಷಯ ಇದು. ಯಾಕೆಂದ್ರೆ ನಾವು ಇರೋಂಥ ಜಾಗದಲ್ಲಿ ವಾಯು ಮಾಲಿನ್ಯ ಆಯ್ತು ಅನ್ಕೊಳ್ಳಿ, ಎಷ್ಟೋ ಅನಾಹುತಗಳಾಗೋಗ್ತವೆ. ಎಷ್ಟು ಜನಕ್ಕೆ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಬಗ್ಗೆ ಗೊತ್ತಿದೆ? ಎಷ್ಟು ಜನಕ್ಕೆ ವಿಶಾಖಪಟ್ಟಣದಲ್ಲಿ ಆದಂತ LG ಪಾಲಿಮರ್ ಇನ್ಸಿಡೆಂಟ್ ಗೊತ್ತಿದೆ? ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಏನಪ್ಪಾ ಇದು ಕಥೆಗಳು ಅಂತ.
ಸುಮ್ಮನೆ ಇದ್ದವರೆಲ್ಲ ಮಲಗಿದ್ದವರು ರಾತ್ರಿ ಸತ್ತೋಗಿದ್ದಾರೆ. ಅಂತ ಸನ್ನಿವೇಶಗಳು ಬಂದಾಗ ಮನೆಯಲ್ಲಿ ಆಗುವಂತ ಒಂದು ದುರಂತಗಳಿಂದ, ಪರಿಸರದಲ್ಲಿ ಆಗುವಂತ ದುರಂತದಿಂದ ಎಷ್ಟೋ ಜೀವನ ಹಾಳಾಗಿದೆ, ಗೊತ್ತಾಯ್ತಲ್ಲ. ಸೊ ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ, ಏರ್ ಪೊಲ್ಯೂಷನ್ ಎಂಬ ಟಾಪಿಕ್ ಅಲ್ಲಿ. ಸೊ ಈ ವಾಯು ಮಾಲಿನ್ಯ ಅಂತ ಏನ್ ಕರಿತೀವಿ, ಅದ್ರದ್ದು ನಾನು ಕನ್ನಡದಲ್ಲಿ ಇಲ್ಲಿದೆ ನೋಟ್ಸು, ನೀವು ಯೋಚನೆ ಮಾಡ್ಬೇಡಿ ನಮ್ಮ ಕನ್ನಡದಲ್ಲಿ ಇದು ಮಾಡಿಲ್ಲ ಅಂತ, ಇಲ್ಲಿ ಕನ್ನಡದಲ್ಲೂ ಎಲ್ಲ ಇದೆ. ಆದ್ರೆ ನಾನು ಇಲ್ಲಿ ಫಸ್ಟ್ ನಾನು ಇಲ್ಲಿ ಹೇಳ್ತಾ ಇರೋದನ್ನ ನೋಡಿ, ನಾವು ನಮ್ಮ ಮಾನವ ಆರೋಗ್ಯದ ಮೇಲೆ ಮತ್ತು ಇಡೀ ಜಗತ್ತಿನ ಮೇಲೆ ಆಗುವಂತ ಸಮಸ್ಯೆಗಳನ್ನ ನಾವು ಏರ್ ಪೊಲ್ಯೂಷನ್ ಅಂತ ಕರಿತೀವಿ. ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಲ್ಲಿದೆ, ಇದು ಜಿನಿವಾದಲ್ಲಿದೆ. ಇವರು ಪ್ರಕಾರ ಸೊ ಪ್ರತಿ ವರ್ಷ ಏನಿಲ್ಲ ಅಂದ್ರೂ 7 ಮಿಲಿಯನ್ ಜನ ಸಾಯ್ತಾರಂತೆ. 2018-19 7 ಮಿಲಿಯನ್ ಅಂದ್ರೆ 70 ಲಕ್ಷ ಜನ ಸತ್ತಿದ್ದಾರೆ, ಗೊತ್ತಲ್ಲ. ಸೊ ಇದು ಸ್ಟಡಿ ಪಬ್ಲಿಷ್ ಆಗಿದೆ ಅವಾಗ 2019. ಸೊ ಅಕ್ರಾಸ್ ದ ವರ್ಲ್ಡ್ ಎಷ್ಟು ಹತ್ತತ್ರ ಈ 7-8 ಮಿಲಿಯನ್ ಅಂದ್ರೆ 70-80 ಲಕ್ಷ ಜನ ವಾಯು ಮಾಲಿನ್ಯಕ್ಕೆ ಬಲಿಯಾಗಿದ್ದಾರೆ. ಯಾಕೆ ಇದನ್ನೆಲ್ಲ ಹೇಳ್ಬೇಕು ನಾವು? ಈ ಟಾಪಿಕ್ ಶುರು ಮಾಡ್ಬೇಕಾದ್ರೆ ನಾವು ಒಂದಷ್ಟು ಸ್ಟಾಟಿಸ್ಟಿಕ್ಸ್ ಹೇಳ್ಬೇಕಾಗುತ್ತೆ, ಅರ್ಥ ಆಯ್ತಲ್ವಾ? ನೀವು ಆನ್ಸರ್ ಬರ್ದಾಗ್ಲೂ ಒಂದಷ್ಟು ಸ್ಟಾಟಿಸ್ಟಿಕ್ಸ್ ಹೇಳ್ಬೇಕಾಗುತ್ತೆ, ಸುಮ್ಮನೆ ಹೇಳಕ್ಕಾಗಲ್ಲ ವಾಯು ಮಾಲಿನ್ಯ ಸಾಯ್ತಾ ಇದಾರೆ ಎಲ್ಲರೂ ಅಂದ್ರೆ ನಾವು ಒಂದಷ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಸಂಸ್ಥೆಗಳಿಂದ ಡೇಟಾ ಹೇಳ್ಬೇಕಾಗತ್ತೆ. ಅದನ್ನ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಇಂಡಿಯಾದಲ್ಲೂ ಅಷ್ಟೇ, ಭಾರತದಲ್ಲೇ ಒನ್ ಆಫ್ ದ ಹೈಯೆಸ್ಟ್, ಅತಿ ಹೆಚ್ಚು ವಾಯು ಮಾಲಿನ್ಯದಿಂದ ಸಾವಿಗೀಡಾಗ್ತಾ ಇರೋದು. ಯಾಕೆಂದ್ರೆ ನಮ್ಮ ಜನಸಂಖ್ಯೆನೂ ಹಂಗೆ ಇದೆ, ಕರೆಕ್ಟಾ? ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ದೇಶ ನಮ್ದಾಗಿದೆ ಈಗ. ಸೊ ಆಸ್ ರಿಸಲ್ಟ್ ಭಾರತದಲ್ಲಿ ಅತಿ ಹೆಚ್ಚು ಆಸ್ತಮಾ ರೋಗಿಗಳಿದ್ದಾರೆ ಅಂತ ಕೂಡ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅವರು ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮ ಸಮಸ್ಯೆ ಆಗಿದೆ, ಗೊತ್ತಾಯ್ತಲ್ಲ. ಆಸ್ತಮಾ, ಬ್ರೋಂಕೈಟಿಸ್, ರೆನೈಟಿಸ್, ಲಂಗ್ ಕ್ಯಾನ್ಸರ್ ಎಂಬ ಸಮಸ್ಯೆಗಳಿಗೆ ನಮ್ಮ ಜನಗಳು ತುತ್ತಾಗ್ತಾ ಇದ್ದಾರೆ. ಅದನ್ನ ನಾವು ಗಮನಿಸಬೇಕಾಗತ್ತೆ ಇಲ್ಲಿ. ಸೊ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಆಸ್ತಮಾ ಇರೋರು ಯಾವ ದೇಶದಲ್ಲಿದ್ದಾರೆ? ಭಾರತದಲ್ಲಿದ್ದಾರೆ. ನೋಡಿ, ಈ ತರದ ನೀವು ಫಸ್ಟ್ ನೋಡ್ಬೇಕಾಗುತ್ತೆ. 2 ರೀತಿ ಸಮಸ್ಯೆಗಳಿದೆ, ಇಂಡೋರ್ ಔಟ್ಡೋರ್ ಪೊಲ್ಯೂಷನ್. ಒಂದು ಇಂಡೋರ್ ಅಂದ್ರೆ ಏನು, ಒಳಾಂಗಣ. ಇನ್ನೊಂದು ಔಟ್ಡೋರ್ ಅಂದ್ರೆ ಹೊರಗಡೆ. ಇಲ್ಲಿ ಹಾಕಿದೆ ನೋಡಿ, ಇಂಡೋರ್ ಪೊಲ್ಯೂಷನ್ ಒಳಾಂಗಣ ಅಂದ್ರೆ ವಾಯು ಮಾಲಿನ್ಯ ಆಗೋದು, ಮನೆ ಒಳಗಾಗುವಂಥದ್ದು. ಇನ್ನು ಹೊರಗಿನ ವಾಯು ಮಾಲಿನ್ಯ ಮನೆ ಹೊರಗಡೆ ಆಗೋದು. ಮನೆ ಒಳಗಾಗದೆ ಅದರಿಂದ ಮನೆ ಹೊರಗಡೆ ನಾವು ಯಾವಾಗ್ಲೂ ಏರ್ ಫ್ರೆಶ್ನರ್ಸ್ ಆಗ್ತಾ ಇರ್ತೀವಿ, ನೋಡಿದಿರಾ? ಧೂಪ ಆಗ್ತಾ ಇರ್ತೀವಿ, ನೋಡಿದಿರಾ? ಗಂಧದ ಕಡ್ಡಿ ಅವೆಲ್ಲ ಕಚ್ತಾ ಇರ್ತೀವಿ, ನೋಡಿದಿರಾ? ಅದರಿಂದನೂ ವಾಯು ಮಾಲಿನ್ಯ ಆಗುತ್ತಂತೆ. ಸೌದೆ ಬಳಸ್ತಾ ಇರ್ತೀವಿ, ನೋಡಿದಿರಾ? ಸೊ ನೀವು ಅಷ್ಟೊಂದು ಜನ ನಾನು ಹೇಳೋದನ್ನ ಒಪ್ಪಲ್ಲ. ಹಳ್ಳಿಗಳಲ್ಲಿ ಸೌದೆ ಬಳಸ್ತಾರೆ, ನೋಡಿದಿರಾ? ಚೂಲಾಸ್ ಅಂತ ಕರಿತೀವಿ, ಅದರಲ್ಲಿ ಸೌದೆ ಹಾಕಿ ಉರಿಸ್ತಾ ಇರ್ತಾರೆ, ಅಡಿಗೆ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಹೆಂಗಸರು ಮತ್ತು ಹೆಣ್ಮಕ್ಳು ಅಡಿಗೆ ಮಾಡ್ತಾರೆ ನೋಡಿ, ಅವರು ಅಲ್ಲೇ ಇರೋದ್ರಿಂದ ಅವ್ರಿಗೆ ಹೊಗೆ ಜಾಸ್ತಿ ಬಂದು ಅವ್ರಗಳಿಗೆ ಅಸ್ತಮಾ ಜಾಸ್ತಿ ಆಗಿರೋದು. ಈಗ ಸಿಲಿಂಡರ್ ಪ್ರತಿಯೊಂದು ಮನೆಗೂ ಏನಾಗುತ್ತೆ, ಸಬ್ಸಿಡಿ ಕೊಟ್ಟು ಸಿಲಿಂಡರ್ ಕೊಟ್ಟಿರೋದ್ರಿಂದ ಅದು ಕಮ್ಮಿ ಆಗ್ತಾ ಇದೆ. ಆದರೆ ಇಂಡೋರ್ ಪೊಲ್ಯೂಷನ್ ಸೌದೆ, ಕರೆಕ್ಟಾ? ಸ್ಟವ್ಗಳು ಮತ್ತು ಬೆಂಕಿ ಕಡ್ಡಿ ಯೂಸ್ ಮಾಡುವಂಥದ್ದು, ಬೆಂಕಿ ಗೂಡುಗಳು, ಕರೆಕ್ಟಾ? ಅದರಿಂದ ಮತ್ತೆ ಮರದಿಂದ ಬೆಂಕಿ ಬರ್ತಾ ಇರುತ್ತಲ್ಲ, ಅದರಿಂದನೇ ಜಾಸ್ತಿ ಏರ್ ಪೊಲ್ಯೂಷನ್ ಆಗ್ತಾ ಇದ್ದಿದ್ದು, ಇಂಡೋರ್ ಏರ್ ಪೊಲ್ಯೂಷನ್ ಆಗ್ತಿದ್ದು. ಗೊತ್ತಾನೆ ಎಲ್ಲರಿಗೂ? ಮನೆಗಳಲ್ಲಿ ಸೌದೆ ಬಳಸೋದ್ರಿಂದ ಮತ್ತು ಸರಿಯಾಗಿ ಹೊಗೆ ಹೊರಗಡೆ ಹೋಗದೇ ಇರೋದ್ರಿಂದ ತುಂಬಾ ಸಮಸ್ಯೆ ಆಗಿದೆ. ಅದೆಲ್ಲ ಒಳಾಂಗಣ, ಮನೆ ಒಳಗೆ ಆಗುವಂತ ವಾಯು ಮಾಲಿನ್ಯ. ಏರ್ ಫ್ರೆಶ್ನರ್, ನಾವು ಮನೆಗಳಲ್ಲಿ ಏರ್ ಫ್ರೆಶ್ನರ್ ಬಳಸ್ತೀವಿ, ನೋಡಿದ್ರೆ ವಾಸನೆ ಚೆನ್ನಾಗಿರ್ಲಿ ಅಂತ. ಅದು ಧೂಪ ಹಾಕೋದು, ಅವೆಲ್ಲ ಕರೆಕ್ಟಾ? ಧೂಪಗಳು ಹಾಕೋದು, ಸೆಂಟೆಡ್ ಐಟಮ್ಸ್ಗಳನ್ನ ಹಚ್ಚೋದು, ಅದೆಲ್ಲ ಮಾಡ್ತಾ ಇರ್ತೀವಿ ನಾವು, ಸ್ಮೆಲ್ ಚೆನ್ನಾಗಿರ್ಲಿ ಅಂತ. ಆಮೇಲೆ ಈ ತರ ಬೆಂಕಿ, ಫೈರ್ ಪ್ಲೇಸ್ ಅಂತ ಕರಿತೀವಿ. ಚಳಿಗಾಲದಲ್ಲಿ ಹೊಗೆ ಹಾಕ್ತಿವಿ, ನೋಡಿದಿರಾ? ಮರ ಸುಡ್ತೀವಿ, ನೋಡಿದ್ರೆ ಕ್ಯಾಂಪ್ ಫೈರ್ ಅಂತೆಲ್ಲ ಅಂತಾರೆ. ಅದರಿಂದ ಬರುವಂತ ಹೊಗೆ, ಧೂಳು. ಆಮೇಲೆ ಲೆಡ್ ಪೇಂಟ್ ಬಳಸ್ತೀವಿ ನಾವು, ಮನೆಗಳಿಗೆಲ್ಲ ಲೆಡ್ ಪೇಂಟ್ ಹಾಕ್ತಾ ಇರ್ತೀವಿ ನಾವು, ಅದರಿಂದನೂ. ವುಡನ್ ಫರ್ನಿಚರ್ಗೆ ಪಾಲಿಶ್ ಮಾಡ್ತೀವಿ, ನೋಡಿದಿರಾ? ಮತ್ತು ಮರ ಕಟ್ ಮಾಡ್ತೀವಿ, ನೋಡಿದಿರಾ? ಸಾಡಸ್ಟ್, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಸಾಡಸ್ಟ್, ಮರಗಳಿಂದ ಬರುವಂತ ಧೂಳು, ಸಾಡಸ್ಟ್. ಮತ್ತು ಈ ತರ ನಾವು ಮರದ ಪಾಲಿಶ್ ಮಾಡ್ತಾ ಇರ್ತೀವಿ ಮರಗಳನ್ನ, ಅದು ಆ ಸ್ಮೆಲ್. ಡ್ರೈ ಕ್ಲೀನ್ ಮಾಡಿದ ಬಟ್ಟೆ, ಡ್ರೈ ಕ್ಲೀನರ್ಸ್ ಎಲ್ಲ ಮಾಡ್ತೀವಲ್ಲ, ಅದರೆಲ್ಲ ಸಖತ್ ಒಂಥರ ಸ್ಮೆಲ್ ಇರುತ್ತದು, ಕರೆಕ್ಟ್? ಆಮೇಲೆ ಇನ್ಸೆಕ್ಟ್, ಎಷ್ಟು ಜನದ ಮನೆಯಲ್ಲಿ ಇನ್ಸೆಕ್ಟ್ ರೆಪ್ಲೆಂಟ್ ಹಾಕ್ತೀವಿ ನಾವು? ಎಲ್ಲರ ಮನೇಲೂ ಬಳಸ್ತೀವಿ. ಮಾಸ್ಕಿಟೋ ಬರಬಾರ್ದು, ಸೊಳ್ಳೆ ಬರಬಾರ್ದು ಅಂತ ಬಳಸ್ತಾ ಇರ್ತೀವಿ. ಇವೆಲ್ಲ ಏನಾಗುತ್ತೆ ಗೊತ್ತಾ, ಇದರಲ್ಲಿ ತುಂಬಾ ಕ್ರಿಮಿಕೀಟ ನಾಶಕಗಳಿರ್ತವೆ. ಇದು ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ, ಗೊತ್ತಲ್ಲ. ಈ ತರ ಮಸ್ಕಿಟೋ ರೆಪ್ಲೆಂಟ್, ಕಾಕ್ರೋಚ್ಗಳನ್ನ ಸಾಯಿಸೋದಕ್ಕೆ ಅಂತ ಬಳಸ್ತೀವಲ್ಲ ನಾವು, ಅಲ್ಲೆಲ್ಲ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ, POP. ಈ POPs ಅಂದ್ರೆ ತುಂಬಾ ಜಾಸ್ತಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುವಂತ ರಾಸಾಯನಿಕ ವಸ್ತುಗಳು.
ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್. ಇವುಗಳನ್ನ ನಾವು ತುಂಬಾ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಗೊತ್ತಾ ಎಲ್ಲರಿಗೂ? ಸೊ ಇದೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಇವೆಲ್ಲ. ಒಳಂಗಣ. ಹಂಗೆ ಔಟ್ಡೋರ್ ನೋಡಿ, ಕಾಡ್ಗಿಚ್ಚು, ಜ್ವಾಲಾಮುಖಿಗಳು, ಕೈಗಾರಿಕಾ ಆಕ್ಸಿಡೆಂಟ್ಸ್ಗಳಾಗ್ತವಲ್ಲ, ದುರಂತಗಳು, ಪಟಾಕಿಗಳು, ಸ್ಮಾಗ್. ನಮ್ಗೆ ಸ್ಮಾಗ್ ಎಲ್ಲರಿಗೂ ಸ್ಮಾಗ್ ಡೆಲ್ಲಿನಲ್ಲಿ ಆಗ್ತಾ ಇದೆಯಲ್ಲ ಈಗ. ಡೆಲ್ಲಿನಲ್ಲಿ ಎಷ್ಟು ಪೊಲ್ಯೂಷನ್ ಇದೆ ನೋಡ್ತಾ ಇದ್ದೀರಾ ಟಿವಿನಲ್ಲಿ? 40 ಸಿಗರೇಟ್ ಸೇಯೋದು ಸಮ ಅಂತ ಇದ್ದಾರೆ ಉಸಿರಾಡೋದು ಡೆಲ್ಲಿನಲ್ಲಿ. ಒಂದು ದಿನ ಡೆಲ್ಲಿಲಿ ಉಸಿರಾಡಿದ್ರೆ ನೀವು 40ರಿಂದ 50 ಸಿಗರೇಟ್ ಸೇದ ಸಮ ಅಂತ ಇದ್ದಾರೆ ಈಗ. ಹೆಂಗಿದೆ ನೋಡಿ ಕತೆ. ಇದು ನೋಡಿ ಡೆಲ್ಲಿನಲ್ಲಿ ನಾನು ತೆಗೆದಂತ ಚಿತ್ರ ಇದು. ಡೆಲ್ಲಿನಲ್ಲಿ ಈಗ ಆಕ್ಸಿಜನ್ ಬಾರ್ ಮಾಡಿದ್ದಾರೆ. ಎಷ್ಟು ಜನ ನೋಡಿದರೆ ಅದನ್ನ? ಆಕ್ಸಿಜನ್ ಬಾರ್ ಬೆಂಗಳೂರಲ್ಲೂ ಬರ್ತಾ ಇದೆ ಈಗ, ಅದ್ ಬೇರೆ ವಿಷಯ. ಆದ್ರೆ ಆಕ್ಸಿಜನ್ ಬಾರ್ ಅಂತ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಗೊತ್ತಾ? ಅಂದ್ರೆ ನೀವು ಅಲ್ಲೋಗಿ ಕುತ್ಕೊಂಡ್ರೆ ಈ ತರ ಆಕ್ಸಿಜನ್ ಬಾರ್ ಇರುತ್ತೆ, ಅಲ್ಲಿ ಉಸಿರಾಡೋದು ಒಂದ್ ಸ್ವಲ್ಪ ಹೊತ್ತು ಉಸಿರಾಡಿದ್ರೆ ವಾಪಸ್ ಹೋಗೋದು, ಆಮೇಲೆ ಅಲ್ಲಿಂದ ಆ ತರ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಈ ತರ ಸ್ಮಾಕ್ ಟವರ್ಗಳನ್ನ ಮಾಡಿದ್ದಾರೆ. ಡೆಲ್ಲಿನಲ್ಲಿ ತೆಗ್ದಿರೋ ಚಿತ್ರ ಇದು. ನಾನು ಒಳ್ಳೆ ತಮಾಷೆ ಇದೆ ಇದು. ಇದನ್ನ ಫಸ್ಟ್ ದಿನ ಇನ್ಸ್ಟಾಲ್ ಮಾಡಿದಾಗ 1 ತಿಂಗಳು ನಡೀತಷ್ಟೇ, ಆಮೇಲೆ ಕೆಟ್ಟೋಯ್ತು. ಸ್ಮಾಕ್ ಟವರ್ಗಳು ನೋಡಿ, ಎಲ್ಲಾ ಕಡೆಯಿಂದನೂ ಹೊಗೆ ಎಳ್ಕೊಳ್ಳುತ್ತೆ. ಇದು ಹೊರಗಡೆಗೆ ಒಳಗೆ ಹೊಗೆ ಎಲ್ಲ ತರನು ತಗೊಂಡು ಒಳಗೆ ಏನ್ ಮಾಡುತ್ತೆ, ಅದನ್ನ ಪ್ಯೂರಿಫೈ ಮಾಡಿ ಹೊಸ ಗಾಳಿ ಬಿಡುತ್ತೆ, ಕ್ಲೀನ್ ಆಗಿರೋ ಗಾಳಿ ಬಿಡುತ್ತೆ. ಎಂತ ಸಮಸ್ಯೆಯಲ್ಲಿ ಇದೀವಿ ನೋಡಿ ನಾವು. ಈ ತರ ಡೆಲ್ಲಿ ಆದ್ಯಂತ ಸ್ಮಾಕ್ ಟವರ್ಗಳನ್ನ ಬಳಸ್ತಾ ಇದ್ದಾರೆ. ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಔಟ್ಡೋರ್ ಪೊಲ್ಯೂಷನ್ ಲೆವೆಲ್ ಹೆಂಗಾಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಕರೆಕ್ಟಾ? ಕ್ರ್ಯಾಕರ್ಸ್ ಅಂದ್ರೆ ಪಟಾಕಿ, ಕೈಗಾರಿಕೆ ಅಪಘಾತಗಳು, ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ, ಜ್ವಾಲಾಮುಖಿಗಳು, ರಾಸಾಯನಿಕ ಪದ್ಧತಿ ಬಳಸ್ತಾ ಇರೋದು, ಓಕೆ, ಕಲ್ಲಿದ್ಲು ಬಳಸುವಂಥದ್ದು ನಾವು. ಕರೆಕ್ಟ್. ಟರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಕಲ್ಲಿದ್ಲು ಮತ್ತು ಡೀಸೆಲ್ ಬಳಸೋದು. ಕರೆಕ್ಟ್. ಆಟೋಮೊಬೈಲ್ಗಳು, ಡೀಸೆಲ್ ಆಟೋಮೊಬೈಲ್ಗಳು, ಮೇನ್ ಆಗಿ ಕೈಗಾರಿಕೆಗಳು, ಇವೆಲ್ಲದರಿಂದ ಏನಾಗ್ತದೆ, ನಮಗೆ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಸ್ಟಬಲ್ ಬರ್ನಿಂಗ್ ಅಂತ ಕೇಳಿದ್ರ? ಮೆದೆ ಸುಡುವಂಥದ್ದು. ಎಷ್ಟು ಜನಕ್ಕೆ ಗೊತ್ತು ನಾನು ಹೇಳ್ತಾ ಇರೋದು? ಮೆದೆ ಸುಡೋದು, ಸ್ಟಬಲ್ ಬರ್ನಿಂಗ್, ಅದು ಆಗ್ತಾ ಇದೆ. ಪಂಜಾಬ್, ಹರಿಯಾಣ, UP-ನಲ್ಲೆಲ್ಲ ಏನ್ ಮಾಡ್ತಾರೆ, ಬೆಳೆ ತೆಗೆದ ತಕ್ಷಣ ಅದೇನ್ ಮಾಡ್ತಾರೆ, ಫಸಲ್ ತೆಗೆದ್ಮೇಲೆ ಉಳ್ಕೊಳುತ್ತಲ್ಲ ಹಸ್ಕ್, ಮೆದೆ, ಅದನ್ನ ಸುಟ್ಬಿಡ್ತಾರೆ. ಅದು ಬೆಂಕಿಗೆ ಏನಾಗುತ್ತೆ, ಬೂದಿ ಎಲ್ಲ ಜಾಸ್ತಿ ಆಗುತ್ತೆ ವಾಯುಮಂಡಲದಲ್ಲಿ. ಕರೆಕ್ಟ್. ಈ ರೀತಿ ಹಲವಾರು ಚಟುವಟಿಕೆಗಳಿಂದ ಪ್ಲಾಸ್ಟಿಕ್ ಬರ್ನ್ ಮಾಡೋದು. ಕರೆಕ್ಟಾ? ಪ್ಲಾಸ್ಟಿಕ್ ಸುಡುವಂಥದ್ದು, ಟೈರ್ ಸುಡೋದು, ಇವೆಲ್ಲ ಮಾಡ್ತಾರೆ ಜನ. ಪ್ಲಾಸ್ಟಿಕ್, ಟೈರ್, ಕರೆಕ್ಟಾ? ಇವೆಲ್ಲ ಅದರಿಂದ ಏನಾಗುತ್ತೆ, ಪೊಲ್ಯೂಷನ್ ಹೆಚ್ಚಾಗುತ್ತೆ. ನೋಡಿ, ಇವಾಗ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ ಎಲ್ಲರಿಗೂ. ಬೇಸಿಗೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಏನು ವ್ಯತ್ಯಾಸ ವಾಯು ಮಾಲಿನ್ಯದಲ್ಲಿ ಅಂತ ನೋಡೋಣ. ಬೇಸಿಗೆಗಾಲದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಗಾಳಿ ಬಿಸಿ ಆಗುತ್ತೆ. ಗಾಳಿ ಬಿಸಿಯಾಗಿ ಗಾಳಿ ಕೂಡ ಮೇಲೊಟ್ಟೋಗುತ್ತೆ, ಅದರಲ್ಲಿರೋ ಹೊಗೆ ಕೂಡ ಮೇಲೊಟ್ಟೋಗುತ್ತೆ. ಅಜ್ಜನಕ್ಕೆ ಅರ್ಥ ಆಗ್ತಾ ಇದೆ? ವಾರ್ಮ್ ಏರ್ ರೈಸಸ್. ವಾರ್ಮ್ ಏರ್, ಬಿಸಿ ಗಾಳಿ, ಅದರ ಸಾಂದ್ರತೆ ಕಡಿಮೆ ಇರೋದ್ರಿಂದ ಮೇಲೆ ಹೊಟ್ಟೋಗುತ್ತೆ. ಜನಕ್ಕೆ ಅರ್ಥ ಆಯ್ತಿದ್ದು? ಬಿಸಿ ಗಾಳಿ ಸಡಿಲಗೊಳ್ಳುತ್ತೆ, ದೂರ ಸರಿಯುತ್ತೆ, ಗಾಳಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದರ ಸಾಂದ್ರತೆ ಕಡಿಮೆ ಆಗಿ ಮೇಲೊಟ್ಟೋಗುತ್ತೆ. ಸೊ ಪೊಲ್ಯೂಷನ್ ಕೂಡ ಮೇಲೊಟ್ಟೋಗುತ್ತೆ. ಅದಕ್ಕೆ ಬೇಸಿಗೆಗಾಲದಲ್ಲಿ ಏರ್ ಪೊಲ್ಯೂಷನ್ ಕಡಿಮೆ ಇರುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಅದೇ ಚಳಿಗಾಲದಲ್ಲಿ ಭೂಮಿ ತಾಪಮಾನ ಕಡಿಮೆ ಆಗುತ್ತೆ, ಗಾಳಿ ಕೂಡ ತಂಪಾಗುತ್ತೆ. ತಂಪಾದ ಗಾಳಿ ಏನಾಗುತ್ತೆ, ಹತ್ತತ್ರ ಬರುತ್ತೆ, ಸಾಂದ್ರತೆ ಹೆಚ್ಚಾಗಿ ಡೆನ್ಸಿಟಿ ಹೆಚ್ಚಾಗಿ ಕೆಳಗಡೆ ಬರುತ್ತೆ. ಅವಾಗ ಹೆಚ್ಚು ಒತ್ತಡ ಪ್ರದೇಶ ಕ್ರಿಯೇಟ್ ಮಾಡುತ್ತೆ, ಹೈ ಪ್ರೆಷರ್. ಅವಾಗೆಲ್ಲ ಹೊಗೆ, ಧೂಳು ಎಲ್ಲ ಅಲ್ಲೇ ಇದ್ದು ಕೋಲ್ಡ್ ಏರ್ ಏನ್ ಮಾಡುತ್ತೆ, ಸಿಂಕ್ ಆಗುತ್ತೆ. ಹೌದಾ? ಅವಾಗ ಅಲ್ಲೆಲ್ಲ ಕೋಲ್ಡ್ ಏರ್ ಜೊತೆಗೆ ವಾಯು ಮಾಲಿನ್ಯವೂ ಅಲ್ಲೇ ಇರುತ್ತೆ. ಜನಕ್ಕೆ ಅರ್ಥ ಆಯ್ತು? ಧೂಳು, ಹೊಗೆ, ವಾಹನಗಳದು ಎಲ್ಲ ಅಲ್ಲೇ ಇರುತ್ತೆ. ಅವಾಗ ಒಂದು ಗ್ಯಾಸ್ ಚೇಂಬರ್ ಆಗೋಗುತ್ತೆ. ಚಳಿಗಾಲದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗೋದು ಇದಕ್ಕೇನೆ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ನಾನು ಕ್ಲೈಮೇಟಾಲಜಿನಲ್ಲೂ ಹೇಳಿದ್ದೀನಿ ಇದನ್ನೆಲ್ಲ, ಆದ್ರೆ ಇವಾಗ ಸುಮ್ಮನೆ ಸಪರೇಟ್ ಟಾಪಿಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಮಾಡಿಲ್ಲ ಅನ್ಬಾರ್ದು ಯಾರು ಅಂತ. ಗೊತ್ತಾಯ್ತು ಎಲ್ಲರಿಗೂ? ಬೇಸಿಗೆಗಾಲದಲ್ಲಿ ಏನಾಗುತ್ತೆ, ಎಲ್ಲಾ ಗಾಳಿ, ಧೂಳು ಎಲ್ಲ ಹೊರಗಡೆ ಮೇಲೆ ಹೋಗ್ತಾ ಇರುತ್ತೆ, ಸಾಂದ್ರತೆ ಕಡಿಮೆ ಆಗಿ ಮೇಲೆ ಹೋಗುತ್ತೆ. ಅದೇ ಚಳಿಗಾಲದಲ್ಲಿ ಕೋಲ್ಡ್ ಏರ್, ಡೆನ್ಸ್ ಕೋಲ್ಡ್ ಏರ್ ಭಾರ, ಅದು ಕೆಳಗಡೆ ಬರ್ತಾ ಇರುತ್ತೆ, ಬಂದು ಅಲ್ಲೇ ಎಲ್ಲ ಹಾನಿಕಾರಕಗಳೆಲ್ಲ ಗಾಳಿಯಲ್ಲೇ ಸಂಗ್ರಹ ಆಗ್ತವೆ. ನಾಪ್ಕೆಟ್ಕೊಳ್ಳಿ. ಅರ್ಥ ಆಯ್ತಾ ಎಲ್ಲರಿಗೂ? ಈ ರೀತಿ ಬೇಸಿಗೆಗಾಲದಲ್ಲಿ ನಮಗೆ ಇಲ್ದಿರೋ ಸಮಸ್ಯೆ ಚಳಿಗಾಲಕ್ಕೆ ಬರ್ತಾ ಇದೆ. ಗೊತ್ತಾಯ್ತಾ? ಡೆಲ್ಲಿನಲ್ಲಿ ನೀವು ಬೇಸಿಗೆಗಾಲಕ್ಕೆ ಹೋಗಿ ಅಷ್ಟೇನು ವಾಯು ಮಾಲಿನ್ಯ ಇರಲ್ಲ. ಅದೇ ಚಳಿಗಾಲದಲ್ಲಿ ಏನಾಗುತ್ತೆ,
ಜಾಸ್ತಿ ಆಗುತ್ತೆ. ಹೌದಾ? ನಾವು ಕಟ್ಕೊಳ್ಳಿ. ಬೇಸಿಗೆಗಾಲಕ್ಕೂ ಚಳಿಗಾಲಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿದೀನಿ. ಅರ್ಥ ಆಯ್ತಾ ಎಲ್ಲರಿಗೂ? ಇವಾಗ ನೋಡಿ, ಚಳಿಗಾಲದಲ್ಲಿ ಏನಾಗೋಗುತ್ತೆ ನೋಡಿ, ಇಲ್ಲಿ ಭೂಮಿ ಇದೆ ನೋಡಿ, ಇದು ನಮ್ಮ ಭೂಮಿ ಇದು, ಆಯ್ತಾ? ಗಾಳಿ ಕೋಲ್ಡ್ ಆಗಿ ಬರ್ತಾ ಇದೆ ಕೆಳಗಡೆ, ಡೆನ್ಸ್ ಕೋಲ್ಡ್ ಏರ್, ಡೆನ್ಸ್ ಏರ್, ಕರೆಕ್ಟ್ ಅಲ್ಲ? ಕೋಲ್ಡ್ ಏರ್ ಕೋಲ್ಡ್ ಇರೋದ್ರಿಂದ ಭಾರ ಜಾಸ್ತಿಯಾಗಿ ಕೆಳಗಡೆ ಬರುತ್ತೆ ಇಲ್ಲಿ. ಅವಾಗ ಎಲ್ಲ ಧೂಳು ಹೊಗೆ ಎಲ್ಲ ಇರ್ತಲ್ಲ, ಅದೆಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಡೀಸೆಲ್ ವಾಹನಗಳಿಂದ ಬರ್ತಾ ಇರೋದು, ಬೂದಿ ಹೊಗೆ, ಸ್ಟಬಲ್ ಬರ್ನಿಂಗ್ ಇಂದ ಬರ್ತಾ ಇರೋದು ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ, ಡಸ್ಟ್ ಪಾರ್ಟಿಕಲ್ಸ್. ಕರೆಕ್ಟಾ? ಇದು ಸಮಸ್ಯೆ. ಇಲ್ಲಿ ಇದರಲ್ಲಿ ಏನಾಗ್ತಾ ಇದೆ ನೋಡಿ, ಈ ಕೋಲ್ಡ್ ಏರ್ ನಲ್ಲಿ ವಾಟರ್ ವೇಪರ್ ಇರುತ್ತೆ ನೋಡಿದ್ರ, ತೇವಾಂಶ ವಾಟರ್ ವೇಪರ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಸ್ವಲ್ಪ ವಾಟರ್ ವೇಪರ್ ಇರುತ್ತೆ ನೋಡಿ, ಅದೆಲ್ಲ ನೆಲಕ್ಕೆ ಬರ್ತಿದ್ದಂಗೆ ಭೂಮಿ ತಾಪಮಾನ ಕಡಿಮೆ ಇರೋದ್ರಿಂದ, ಕೋಲ್ಡ್ ಇರೋದ್ರಿಂದ, ಸರ್ಫೇಸ್ ಕೋಲ್ಡ್ ಇರುತ್ತೆ ಚಳಿಗಾಲದಲ್ಲಿ, ನೆಲನ ತಂಪಾಗಿರೋದ್ರಿಂದ ಆ ನೀರೆಲ್ಲ ಬಂದು ಇಲ್ಲೇ ಘನೀಕರಣಗೊಂಡು ಫಾಗ್ ಆಗುತ್ತೆ. ಜನಕ್ಕೆ ಅರ್ಥ ಆಯ್ತು? ಕಾವಳ ಫಾರ್ಮ್ ಆಗುತ್ತೆ, ಹಿಂಗೆ ಫಾಗ್ ಫಾರ್ಮ್ ಆಗುತ್ತೆ. ಇಲ್ಲಿ ನೀರೆಲ್ಲ ಘನೀಕರಣಗೊಂಡು ಫಾಗ್ ಆಗುತ್ತೆ. ಕರೆಕ್ಟಾ? ಈ ಫಾಗ್ ಏನ್ ಮಾಡುತ್ತೆ, ಅಲ್ಲಿ ಇರುತ್ತಲ್ಲ ಸ್ಮೋಕ್, ಹೊಗೆ, ಧೂಳು, ಅದ್ರ ಜೊತೆ ಸೇರ್ಕೊಂಡು ಸ್ಮಾಗ್ ಆಗುತ್ತೆ. ಅರ್ಥ ಆಯ್ತಾ ಎಲ್ಲರಿಗೂ? ಸ್ಮೋಕ್ ಪ್ಲಸ್ ಫಾಗ್ ಇಸ್ ಕಾಲ್ಡ್ ಸ್ಮಾಗ್. ಈ ಸ್ಮಾಗ್ ತುಂಬಾ ಡೇಂಜರಸ್. ಯಾಕೆಂದ್ರೆ ಈ ಸ್ಮಾಗ್ ಅಲ್ಲಿ ಏನಿರುತ್ತೆ, ಸಲ್ಫರ್ ಡೈಆಕ್ಸೈಡ್ ಇರಬಹುದು, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಕಾಂಪೌಂಡ್ಸ್ ಇರುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಕರೆಕ್ಟಾ? ಪಾರ್ಟಿಕ್ಯುಲೇಟ್ ಮ್ಯಾಟರ್, ಧೂಳು ಇರುತ್ತೆ, PM 2.5 ಕೇಳಿದ್ರಲ್ವ ಎಲ್ಲ? ಇದನ್ನೆಲ್ಲ ಹೇಳಿದೆ ನಾನು, ಇನ್ನೊಂದ್ಸತಿ ಹೇಳ್ಕೊಡ್ತೀನಿ, ಏನ್ ಪ್ರಾಬ್ಲಮ್ ಇಲ್ಲ. ಇವೆಲ್ಲ ಇರುತ್ತೆ ಸ್ಮಾಗ್. ಇದು ದೊಡ್ಡ ಸಮಸ್ಯೆ. ಸೊ ನಗರಗಳಲ್ಲಿ ಚಳಿಗಾಲದಲ್ಲಿ ಸ್ಮಾಗ್ ಆಗುತ್ತೆ. ಅದೇನಾಗುತ್ತೆ, ವಿಸಿಬಿಲಿಟಿ ಕಮ್ಮಿ ಮಾಡುತ್ತೆ. ಎಷ್ಟು ಕಡಿಮೆ ಆಗುತ್ತೆ, ಆಕ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇರ್ತಾರೆ ನೋಡಿದಿರಾ, ಫುಲ್ ಹೊಗೆ ತರ ಇರುತ್ತೆ, ನಮ್ಗೆ ರೋಡೇ ಕಾಣ್ತಾ ಇರಲ್ಲ. ಒಂದ್ ಗಾಡಿ ಯಾರೋ ನಿಲ್ಸ್ಬಿಟ್ಟಿರ್ತಾರೆ ಕೆಟ್ಟೋಗಿದೆ ಅಂತ, ಎಲ್ಲರೂ ಹೋಗಿ ಡಿಕ್ಕಿ ಹೊಡಿತಾ ಇರ್ತಾರೆ. ಯಮುನಾ ಎಕ್ಸ್ಪ್ರೆಸ್ ಹೈವೇನಲ್ಲಿ ಆಗುವಂತ ದುರಂತಗಳು ನೀವು ಒಂದಲ್ಲ ಎರಡಲ್ಲ, ಗೊತ್ತಲ್ಲ? ಸೊ ಸ್ಮಾಗ್ ಎಲ್ಲ ಜಾಸ್ತಿ ಇದ್ರೆ ಏನಾಗುತ್ತೆ, ತುಂಬಾ ಜಾಸ್ತಿ. ರಾತ್ರಿ ಶುರು ಆದ್ರೆ ಇದು ಬೆಳಗಿನ ಜಾವ ಮಧ್ಯಾಹ್ನದವರೆಗೂ ಇರುತ್ತಿತ್ರ ಸ್ಮಾಗ್. ಗೊತ್ತಾಯ್ತಾ ಎಲ್ಲರಿಗೂ? ಸ್ಮಾಗ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಎಲ್ಲರಿಗೂ. ಇದು ಹಂಗೆ ದಿನದೊತ್ತಲ್ಲಿ, ಓಕೆ, ದಿನದೊತ್ತಲ್ಲಿ ಡೇ, ಡ್ಯೂರಿಂಗ್ ದ ಡೇ ವಾಹನಗಳಿಂದೆಲ್ಲ ಬರ್ತಾ ಇರ್ತಲ್ಲ ನೈಟ್ರೋಜನ್ ಕಾಂಪೌಂಡ್ಸ್ಗಳು, ಅದು, ಮತ್ತು ಓಝೋನ್ ಕರೆಕ್ಟಾ? ಮತ್ತು ಡೀಸೆಲ್ ಇಂಜಿನ್ಸ್ ಇಂದ ಎಷ್ಟೊಂದು ಹೈಡ್ರೋ ಕಾರ್ಬನ್ಗಳು ಬರ್ತಾ ಇರುತ್ತೆ. ಡೀಸೆಲ್ ವಾಹನಗಳಿಂದ ತುಂಬಾ ಹೈಡ್ರೋ ಕಾರ್ಬನ್ಗಳು ಬರ್ತಾ ಇರುತ್ತೆ, ಕರೆಕ್ಟಾ? ಡೀಸೆಲ್ ವಾಹನಗಳಿಂದ ಇದೆಲ್ಲ ರಿಯಾಕ್ಟ್ ಆಗುತ್ತೆ ಸನ್ಲೈಟ್ ಅಲ್ಲಿ, ಆಯ್ತಾ? ಇವೆಲ್ಲ ನೋಡಿ, ಈ ಎಲ್ಲ ಕಾಂಪೌಂಡ್ಸ್ಗಳು, ಹೈಡ್ರೋ ಕಾರ್ಬನ್ಗಳು, ಓಝೋನ್, ನೈಟ್ರೋಜನ್ ಆಕ್ಸೈಡ್, ನೈಟ್ರೋಜನ್ ಕಾಂಪೌಂಡ್ಸ್ಗಳು ಸನ್ಲೈಟ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ನೋಡಿ. C2H3NO5 ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಅಂತ ಕರಿತೀವಿ. ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಫಾರ್ಮ್ ಆಗೋಗುತ್ತೆ. ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ನಾವು ಪ್ಯಾನ್ ಅಂತ ಕರಿತೀವಿ. ಪ್ಯಾನ್, ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್. ಇದನ್ನ ನಾವು ಫೋಟೋ ಕೆಮಿಕಲ್ ಸ್ಮಾಗ್ ಅಂತ ಕರಿತೀವಿ. ಫೋಟೋ ಅಂದ್ರೆ ದಿನದಲ್ಲಿ, ಕೆಮಿಕಲ್ ಅಂದ್ರೇನು, ರಾಸಾಯನಿಕ. ಇವೆಲ್ಲ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆದಾಗ ಅದನ್ನ ಫೋಟೋ ಕೆಮಿಕಲ್ ಸ್ಮಾಗ್ ಎಂದು ಕರೆಯುತ್ತೇವೆ. ಇದು ಆಗ್ತಾ ಇದೆ ಎಲ್ಲಾ ನಗರಗಳು, ಜಗತ್ತಿನ ಎಲ್ಲಾ ನಗರಗಳು, ಡೆಲ್ಲಿ, ಬೇಜಿಂಗ್, ನ್ಯೂಯಾರ್ಕ್, ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ದಿನದೊತ್ತಲೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸ್ವಲ್ಪ ಕೆಮಿಸ್ಟ್ರಿ ಇದೆ ಸ್ವಲ್ಪ, ಆಯ್ತಾ? ಅದನ್ನ ಕಟ್ಕೊಳ್ಳಿ. ಸೊ ಈ ತರ ಎಲ್ಲ ಕಾಂಪೌಂಡ್ಸ್ಗಳು ಮಿಟ್ ಆದಾಗ, ಸನ್ಲೈಟ್ ಅಲ್ಲಿ ರಿಯಾಕ್ಟ್ ಆದಾಗ, ಎಲ್ಲ ನಗರಗಳಲ್ಲೂ ದಿನದೊತ್ತಲೆ ಪೊಲ್ಯೂಷನ್ ಇರುತ್ತೆ. ಫೋಟೋ ಕೆಮಿಕಲ್ ಸ್ಮಾಗ್ ಅಂತ ಏನು ಅಂತ ಕೇಳ್ತಾರೆ ಎಲ್ಲರೂ. ಅವಾಗ ಹೇಳ್ಬೇಕು ನೀವು, ಫೋಟೋ ಕೆಮಿಕಲ್ ಸ್ಮಾಗ್ ಅಂದ್ರೆ ಏನು ಅಂದ್ರೆ ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್. ಓಕೆ, ಸೊ ಇವೆಲ್ಲ ಪ್ರೈಮರಿ ಮತ್ತು ಸೆಕೆಂಡರಿ ಪೊಲ್ಯೂಟೆಂಟ್ಸ್. ಇವೆಲ್ಲ ಪ್ರೈಮರಿ ಪೊಲ್ಯೂಟೆಂಟ್ಸ್, ಇವೆಲ್ಲ ಡೈರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಇದೆಲ್ಲ ಸೆಕೆಂಡರಿ ರಿಯಾಕ್ಷನ್ ಆಗಿ ಬರುತ್ತಲ್ಲ, ಪ್ರಾಥಮಿಕ ಏನು ಹಾನಿಕಾರಕಗಳು ಮತ್ತು ದ್ವಿತೀಯ ಹಾನಿಕಾರಕಗಳು ಅಂತ ಇದೆ. ಪ್ರೈಮರಿ ಕಂಟಾಮಿನೆಂಟ್ಸ್, ಸೆಕೆಂಡರಿ ಕಂಟಾಮಿನೆಂಟ್ಸ್. ಪ್ರೈಮರಿ ಅಂದ್ರೆ ಪ್ರಾಥಮಿಕ, ನಮ್ಮ ಗಾಳಿನಲ್ಲಿ ನೇರವಾಗಿ ನಮಗೆ ತೊಂದರೆ ಆಗುವಂಥದ್ದು. ಇನ್ನೊಂದು ಸೆಕೆಂಡರಿ ಅಂದ್ರೇನು, ದ್ವಿತೀಯ ಹಾನಿಕಾರಕಗಳು, ರಿಯಾಕ್ಷನ್ ಇಂದ ಬರುವಂಥದ್ದು. ಗೊತ್ತಲ್ಲ ಎಲ್ಲರಿಗೂ? ಸೊ ಈ ರೀತಿ ನಾವು ಕಟ್ಕೊಳ್ಳಿ. ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್, ಪ್ಯಾನ್, ಸ್ಮಾಗ್ ಎಲ್ಲ ಆದಾಗ ಇಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆ ಇದು ಸಮಸ್ಯೆ. ಡೆಲ್ಲಿ, ನ್ಯೂಯಾರ್ಕ್, ಕರೆಕ್ಟಾ? ಬೇಜಿಂಗ್, ಈ ತರ. ಬರೀ ಡೆಲ್ಲಿ ಒಂದೇ ಅಲ್ಲ,
ಸೊ ಇವಾಗ ಡೆಲ್ಲಿ ಇಸ್ ದ ವರ್ಸ್ಟ್ ಅಂತ ಇದ್ದಾರೆ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯ ಇರೋ ನಗರ ಅಂತ ಹೇಳ್ಬಿಡ್ತಾ ಇದ್ದಾರೆ ಈಗ ಡೆಲ್ಲಿನ. ಸೊ ಎಷ್ಟೋ ಜನ ಕೇಸಸ್ ಲಂಗ್ ಕ್ಯಾನ್ಸರ್, ಆಸ್ತಮಾ, ಬ್ರಾಂಕೈಟಿಸ್ ಎಲ್ಲ ಜಾಸ್ತಿ ಆಗೋಗಿದೆ ಕಳೆದ 5-6 ವರ್ಷಗಳಿಂದ. ಸೊ ಹೆಸರಿನಲ್ಲಿ ದೊಡ್ಡ ಸಮಸ್ಯೆ. ಅರ್ಥ ಆಯ್ತಪ್ಪ ಎಲ್ಲರಿಗೂ? ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಆದ್ರೆ ನೀವು ಎಲ್ಲ ಒಂದೇ ಸರಿ ಕವರ್ ಆಗ್ತಾ ಇದೆ ಕಾನ್ಸೆಪ್ಟ್ಸ್. ಇದು ಎಷ್ಟೊಂದು ಜನ ಇದ್ರೆ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಾರೆ. ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ತಾರೆ? ಸ್ಮಾಗ್ ಅಲ್ಲಿ ಏನಿರುತ್ತೆ ನೋಡಿ, ಇಲ್ಲೇ ಬಂತು ನೋಡಿ ಆನ್ಸರ್. ಸ್ಮಾಗ್ ಅಲ್ಲಿ ಏನಿರುತ್ತೆ? ಫೋಟೋಕೆಮಿಕಲ್ ಸ್ಮಾಗ್ ಅಂದ್ರೆ ಏನು ನೋಡಿ, ಬಂತಲ್ಲ ಇಲ್ಲೇ, ಬರುತ್ತಲ್ಲ. ಪ್ರಿಲಿಮ್ಸ್ ಅಲ್ಲೂ ಬರುತ್ತೆ ಟಾಪಿಕ್ಸ್ಗಳು. ನಾನು ಮಾಡ್ತಾ ಇರೋದು ಬರೀ ಮೇನ್ಸ್ ಒಂದೇ ಅಲ್ಲ, ಪ್ರಿಲಿಮ್ಸು ಬರ್ತಾ ಇದೆ. ಗೊತ್ತಾಯ್ತಪ್ಪ ಎಲ್ಲರಿಗೂ? ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದೆ ನಗರಗಳಲ್ಲಿ. ಇವಾಗ ನೋಡಿ ಒಂದಷ್ಟು ಇನ್ಸಿಡೆಂಟ್ಸ್ಗಳು ನೋಡೋಣ. ಇದುವರೆಗೂ ನಮ್ಗೆ ಆಗಿರುವಂತ ಅನಾಹುತಗಳು ನೋಡಿ. ಓಕೆ, ಫಸ್ಟ್ ಒನ್ ಇದು ಭೋಪಾಲ್ ಗ್ಯಾಸ್ ದುರಂತದ ಫಸ್ಟ್ ಒನ್ ತಗೋತಾ ಇದ್ದೀನಿ ನಾನು ಇಲ್ಲಿ. ಕರೆಕ್ಟಾ? ಅತ್ಯಂತ ಹೆಚ್ಚು ಜನ ಸತ್ತಿರೋದು ಇದರಲ್ಲೇ. 1984 ನಲ್ಲಿ ಭೋಪಾಲ್ನಲ್ಲಿ ಯೂನಿಯನ್ ಕಾರ್ಬೈಡ್ ಎಂಬ ಕಂಪ್ನಿ ಅವರು ಮೀಥೇಲ್ ಐಸೋಸೈನೈಡ್ ಎಂಬ ರಾಸಾಯನಿಕ ಅನಿಲವನ್ನು ಬಿಡುಗಡೆ ಆಗುತ್ತೆ ಅಲ್ಲಿಂದ. ಗೊತ್ತಾಯ್ತಲ್ಲ? ಸೊ ಈ ಮೀಥೈಲ್ ಐಸೋಸೈನೈಡ್ ಕೆಮಿಕಲ್ ಬಂದಾಗ ಯೂನಿಯನ್ ಕಾರ್ಬೈಡ್ ಕಂಪ್ನಿ ಹೆಸರು ಗೊತ್ತಾಯ್ತಾ ಎಲ್ಲರಿಗೂ? ಯೂನಿಯನ್ ಕಾರ್ಬೈಡ್ US ಕಂಪ್ನಿ, ಇದು US ದೇಶದ ಕಂಪ್ನಿ. ಇದು ಮೀಥೈಲ್ ಐಸೋಸೈನೈಡ್ ರಿಲೀಸ್ ಮಾಡ್ಬಿಟ್ರಿ ಇವರು, ಆ ಇಂಡಸ್ಟ್ರಿಯಿಂದ ಲೀಕ್ ಆಯ್ತು. ಅದರಿಂದ ಎಷ್ಟೋ ಜನ ನೋಡಿ, ಎಷ್ಟೋ ಜನಗಳನ್ನ ಆಲ್ಮೋಸ್ಟ್ ಒಂದು ನಮಗೆ ಡೇಟಾ ಇರೋದು ಇಷ್ಟು ಕರೆಕ್ಟಾ 3787 ಅಂತ, ಆದ್ರೆ 4000-5000 ಜನ ಮೇಲೆ ಸತ್ತಿದ್ದಾರೆ. ಎಷ್ಟೋ ಜನಗಳು ಗಾಯಗೊಂಡಿದ್ದಾರೆ ಕರೆಕ್ಟಾ ಇದರಿಂದ. ಸೊ ಅತ್ಯಂತ ಕೆಟ್ಟ ವಿಪತ್ತು ಅಂತ ಕರೀತಾರೆ ವಾಯು ಮಾಲಿನ್ಯದಿಂದ ಆಗಿರುವಂತ ಭೋಪಾಲ್ ಅನಿಲ ದುರಂತ. ಅದು ಫಸ್ಟ್ ಕೇಸ್, ಫಸ್ಟ್ ಎಕ್ಸಾಂಪಲ್. ಎರಡನೇದು ಲಂಡನ್ ಅಲ್ಲಿ ಆದಂಥದ್ದು ಕರೆಕ್ಟಾ. ಲಂಡನ್ ಸ್ಮಾಗ್ ಟ್ರಾಜಿಡಿ ಅಂತ ಕರೀತಾರೆ ಇದನ್ನ. ಲಂಡನ್ ನಲ್ಲಿ ಆದಂತ ಸ್ಮಾಗ್ ಟ್ರಾಜಿಡಿ, ಲಂಡನ್ ಸ್ಮಾಗ್. ಯಾಕೆಂದ್ರೆ ಮೊದಲೆಲ್ಲ ಕೈಗಾರಿಕೆಗಳು ನಗರದೊಳಗೆ ಇರ್ತಿತ್ತು. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ನಾನು ಹೇಳಿದ್ರೆ? ನಗರೀಕರಣ ಆಗಿರೋದೇ ಕೈಗಾರಿಕೆಗಳಿಂದ. ಕೈಗಾರಿಕೆಗಳು ಬಂದ ಮೇಲಿಂದನೇ ನಗರೀಕರಣ ಹೆಚ್ಚಾಗಿರೋದು. ಅರ್ಥ ಆಯ್ತಾ? ಇಂಡಸ್ಟ್ರಿಯಲೈಸೇಷನ್ ಲೆಡ್ ಟು ಅರ್ಬನೈಸೇಷನ್ ಅಂತ ಇದೆ ನಾನು. ಯಾವಾಗ ಕೈಗಾರಿಕೆಗಳು ಬಂದು ತುಂಬಾ ಜನ ವಲಸೆ ಬಂದ್ರು ಗ್ರಾಮೀಣ ಪ್ರದೇಶದಿಂದ, ಕೈಗಾರಿಕೆಗಳ ಸುತ್ತ ವಾಸ ಮಾಡಕ್ ಶುರು ಮಾಡ್ಬಿಟ್ರು. ಕೈಗಾರಿಕೆಗಳ ಸುತ್ತ ಬೆಳೆದಿದೆ ನಗರಗಳು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕೈಗಾರಿಕೆಗಳ ಸುತ್ತ ನಗರಗಳು ಬೆಳೆದಿದೆ. ಗೊತ್ತಾಯ್ತು ಎಲ್ಲರಿಗೂ? ಯಾವಾಗ ಕೈಗಾರಿಕೆಗಳಿಂದ ಸುತ್ತ ಬೆಳೆದಿದೆ ನಗರಗಳು, ಏನಾಗುತ್ತೆ ಹೇಳಿ? ಯಾವಾಗ ಕೈಗಾರಿಕೆಗಳ ಸುತ್ತ ಬೆಳೆಯೋದ್ರಿಂದ ಅಲ್ಲೇ ಇರ್ತಾರೆ ಜನ ಎಲ್ಲ ಸುತ್ತ. ಸೊ ಅವಾಗ ಮೊದಲೆಲ್ಲ ರೂಲ್ಸ್ ಇರಲಿಲ್ಲ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲಿಲ್ಲ ಏರ್ ಪೊಲ್ಯೂಷನ್ಗೆ. ಎಲ್ಲ ಇಂಡಸ್ಟ್ರೀಸ್ ಬೇಕಾದಷ್ಟು ಕೆಮಿಕಲ್ಸ್ ರಿಲೀಸ್ ಮಾಡ್ಬಿಡೋರು. ಸುತ್ತಮುತ್ತ ಜನಗಳಿಗೆಲ್ಲ ತೊಂದರೆ ಆಗಿ ಸಾಯಕ್ ಶುರು ಮಾಡಿದಾಗ ರೂಲ್ಸ್ ಮಾಡಿದ್ರು. ಏನಂತ? ಹೆವಿ ಇಂಡಸ್ಟ್ರೀಸ್, ಹೆವಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಎಲ್ಲಿರ್ಬೇಕು? ನಗರಗಳ ಹೊರಗಡೆ. ಹೆವಿ ಇಂಡಸ್ಟ್ರೀಸ್ ಹೊರಗಡೆ ಇರಬೇಕು ಅಂತ ರೂಲ್ಸ್ ಮಾಡಿದ್ದು ಅವಾಗ. ಯಾವಾಗ? 1952 ದುರಂತ ಆದ್ಮೇಲೆ. 1952 ದುರಂತ ಆದ್ಮೇಲೆ ಲಂಡನ್ ನಲ್ಲಿ ಎಷ್ಟೋ ಜನ 4000 ಜನ ಒಂದೇ ದಿನದಲ್ಲಿ ಸತ್ತೋದ್ರು ಕರೆಕ್ಟಾ. ಅದಾದ್ಮೇಲಿಂದ ಎಷ್ಟೋ ಜನ 12,000 ಜನವರೆಗೂ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಲಂಡನ್ ನಲ್ಲಿ ಸ್ಮಾಗ್ ಟ್ರಾಜಿಡಿಯಿಂದ. ಇಂಗ್ಲಿಷ್ ಅಲ್ಲೂ ಇದೆ, ಯಾರು ಇಂಗ್ಲಿಷ್ ಓದೋರು ಇದ್ರೆ ಇಲ್ಲಿ ಓದಿ. ಓಕೆ, ನೋಡಿ ಇಂಗ್ಲಿಷ್ ಅಲ್ಲಿ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಫಸ್ಟ್ ಒನ್, ಅದಾದ್ಮೇಲಿಂದ ಓಕೆ ಇಲ್ಲಿ ಸೆಕೆಂಡ್ ಒನ್ UK ಲಂಡನ್ ಸ್ಮಾಗ್ ಟ್ರಾಜಿಡಿ, ಗ್ರೇಟ್ ಸ್ಮಾಗ್ ಅಂತ ಕರೀತಾರೆ ಅದನ್ನು, ಆಫ್ 1952. ಗೊತ್ತಾಯ್ತು ಎಲ್ಲರಿಗೂ? ಇದೊಂದು. ಆಮೇಲೆ ಇನ್ನೊಂದು USSR ಅಲ್ಲಿ, ಫಾರ್ಮರ್ USSR ರಷ್ಯಾದಲ್ಲಿ. ಸೊ ಒಂದು ಜಾಗ ಇದೆ ಸ್ವೆರಲ್ಡೋಸ್ಕ್ ಅಂತ ಒಂದು ಜಾಗದ ಹೆಸರು. 1979 ನಲ್ಲಿ ಆಂಥ್ರಾಕ್ಸ್ ರಿಲೀಸ್ ಆಯ್ತು. ಆಕ್ಸಿಡೆಂಟಲ್ ಆಗಿ ಆಂಥ್ರಾಕ್ಸ್ ರಿಲೀಸ್ ಆಗೋಗಿದೆ. ಇದು ಒಂಥರ ಬಯಾಲಜಿಕಲ್ ವಾರ್ಫೇರ್ ಲ್ಯಾಬೊರೇಟರಿ. ರಷ್ಯಾದಲ್ಲಿ USSR ನಲ್ಲಿ ವಾರ್ಫೇರ್ ಲ್ಯಾಬೊರೇಟರೀಸ್ ಗಳಲ್ಲಿ ಆಂಥ್ರಾಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅದರಿಂದ ಲೀಕ್ ಆಗೋಯ್ತು. ಗೊತ್ತಾಯ್ತಲ್ಲ? ಅವರು ಬೇರೆಯವ್ರ ಮೇಲೆ ಪ್ರಯೋಗ ಮಾಡಕ್ ಹೋಗ್ತಾ ಇದ್ರು, ಬಟ್ ಏನಾಯ್ತು, ಅವ್ರ ದೇಶದಲ್ಲಿ ಲೀಕ್ ಆಗಿ ಆಲ್ಮೋಸ್ಟ್ 64 ಜನ ಸತ್ರ ಹೋಯ್ತು. ಅದೇನು ಕಮ್ಮಿ ಆಕ್ಚುಲಿ, ಬಟ್ ಅವರು ರಿಪೋರ್ಟ್ ಅಲ್ಲಿ ಇಷ್ಟು ಮಾತ್ರ ರಿಪೋರ್ಟ್ ಆಗಿರೋದು ಆಂಥ್ರಾಕ್ಸ್. ಇದೊಂದು ಇನ್ಸಿಡೆಂಟ್. ಅದಾದ್ಮೇಲೆ ನೋಡಿ US ನ ಡೊನೊರಾ ಪೆನ್ಸಿಲ್ವೇನಿಯಾ ಅಂತ ಊರು 1948 ಅಲ್ಲಿ ತುಂಬಾ ಪೊಲ್ಯೂಷನ್ಸ್ ಎಲ್ಲ ಎಷ್ಟೊಂದು ಇಂಡಸ್ಟ್ರೀಸ್ ಇಂದ ರಿಲೀಸ್ ಆಗಿ ತುಂಬಾ ಜನ ಸತ್ರು. ಆಲ್ಮೋಸ್ಟ್ ಲೈಕ್ 20 ಜನ ಮತ್ತು 7,000 ಅಂತ ಹೇಳ್ತಾರೆ, ಬಟ್ ಆಕ್ಚುಲಿ ಜಾಸ್ತಿ ಇದೆ ನಂಬರ್ಸ್. ಆಯ್ತಾ? ಆಮೇಲೆ ಸ್ಟೆರ್ಲೈಟ್ ಕಾಪರ್ ಪವರ್ ಪ್ಲಾಂಟ್, ತೂತುಕುಡಿ ತಮಿಳುನಾಡು, ಟುಟಿಕೋರಿನ್ ಅಂತ ಕರಿತೀವಿ. ಸೊ ಸ್ಟೆರ್ಲೈಟ್ ಕಾಪರ್ ಪವರ್ ಪ್ಲಾಂಟ್ ಅವರು ತುಂಬಾ ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ಸಲ್ಫರ್ ಡೈಆಕ್ಸೈಡ್ ನ ರಿಲೀಸ್ ಮಾಡಿದ್ದಾರೆ.
ಕರೆಕ್ಟ್. ಏರ್, ವಾಟರ್, ಸಾಯಿಲ್, ಗ್ರೌಂಡ್ ಎಲ್ಲ ಪೊಲ್ಯೂಷನ್ ಆಗಿದೆ. ತುಂಬಾ ಜನಕ್ಕೆ ಕ್ಯಾನ್ಸರ್ ಬಂದ್ಬಿಡ್ತದೆ. ಇಲ್ಲಂತೂ ಸ್ಟೆರಿಲೈಟ್ ಕಾಪರ್ ಪವರ್ ಪ್ಲಾಂಟ್ ಅಲ್ಲಂತೂ ಜನಗಳು ಎಷ್ಟೇ ಗಲಾಟೆ ಮಾಡಿದ್ರು ನಿಲ್ಲಿಸಲಿಲ್ಲ. ಯಾಕೆಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನ್ ಮಾಡ್ತಾರೆ ಹೇಳಿ, ಪೊಲಿಟಿಷಿಯನ್ಸು, ಪೊಲೀಸು, ಕೋರ್ಟು ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟಿರ್ತಾರೆ. ನಾನು ಅದನ್ನ ಇಲ್ಲಿ ಹೇಳ್ಬಾರ್ದು ಆತರ, ಬಟ್ ಆ ತರ ಇದೆ ಪರಿಸ್ಥಿತಿಯಲ್ಲಿ. ಜನಗಳು ಯಾರ್ಯಾರು ಅವ್ರ ವಿರುದ್ಧ ಹೋರಾಡಿದ್ರಲ್ಲ ಅವ್ರ ಮೇಲೆ ಗೋಲಿಬಾರ್ ಎಲ್ಲ ಮಾಡ್ಬಿಟ್ರು. ಅಂದ್ರೆ ಇಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಮತ್ತು ಅಧಿಕಾರಿಗಳು, ಪೊಲೀಸರು ಯಾರ ಕಡೆ ಇದ್ರು? ಜನಗಳ ಕಡೆ ಇರಲಿಲ್ಲ. ಪವರ್ ಪ್ಲಾಂಟ್ ಇಲ್ಲಿ ಸ್ಟೆರಿಲೈಟ್ ಕಾಪರ್ ಪ್ಲಾಂಟ್ ಕಡೆ ಇದ್ರು. ಆ ತರ ಇನ್ಸಿಡೆಂಟ್ ಇದ್ಬೇಕಾದ್ರೆ ನೀವು ಗೂಗಲ್ ಮಾಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ ಏನೆಲ್ಲ ಅನಾಹುತ ಆಯ್ತು ಅಂತ. ಯಾಕೆಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಏನು ಸಖತ್ ದುಡ್ಡು ಇರುತ್ತೆ ಅವ್ರ ಹತ್ರ, ಗೊತ್ತಲ್ಲ, ಎಲೆಕ್ಷನ್ಸ್ಗೆಲ್ಲ ಫಂಡ್ ಮಾಡ್ತಾ ಇರ್ತಾರೆ ಅವರು. ಸೊ ಯಾರು ಕೇರ್ ಮಾಡಲ್ಲ ಅವರು, ಕರೆಕ್ಟ್. ಅವ್ರಿಗೇನು ಅವ್ರ ಪ್ರಾಫಿಟ್ ಬೇಕು ಅಷ್ಟೇ. ಆಮೇಲೆ ಇವೆಲ್ಲ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಗೊತ್ತಾನೆ ಎಲ್ಲರಿಗೂ. MNC ಅಂದ್ರೇನು, ಎಷ್ಟೋ ದೇಶಗಳಲ್ಲಿ ಇರುತ್ತೆ ಅವ್ರಿಗೆ ಬ್ರಾಂಚಸ್. ಆಸ್ ರಿಸಲ್ಟ್ ಅವರದ್ದು ತುಂಬಾ ಪವರ್ಫುಲ್ ಇರ್ತಾರೆ ಅವರು. ತೂತುಕುಡಿ ಅಲ್ಲಾಗಿದೆ ಇನ್ಸಿಡೆಂಟ್. ಹಂಗೆ ವಿಶಾಖಪಟ್ಟಣಂ ಗ್ಯಾಸ್ ಲೀಕ್, ನಮ್ಗೆ LG ಪಾಲಿಮರ್ ಅಂತ ಕಂಪ್ನಿ ಸ್ಟೆರಿನ್ ಗ್ಯಾಸ್ ಲೀಕ್ ಆಯ್ತು, ಕರೆಕ್ಟ್ 2020ರಲ್ಲಿ. ಅವಾಗ ಕೋವಿಡ್ ಬೇರೆ ಇತ್ತು. ಅವಾಗ ಎಷ್ಟೊಂದು ಜನ ಮನೆಯಲ್ಲೇ ಸುತ್ತಮುತ್ತ ಇದ್ದಾಗಲೇ ಸತ್ತೋದ್ರು ಎಷ್ಟೊಂದು ಜನ. ನಮ್ಗೆ ವಿಶಾಖಪಟ್ಟಣಂ ಇತ್ತೀಚೆಗೆ ಆಗಿರೋದು ಎಲ್ಲರಿಗೂ ನಮ್ಗೆ ಇರಬೇಕಿದು ಇನ್ಸಿಡೆಂಟ್. ಗೊತ್ತಾಯ್ತಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ವಿಶಾಖಪಟ್ಟಣಂನಲ್ಲಿ ಆದಂತ LG ಪಾಲಿಮರ್ ಕಂಪ್ನಿ, ಪಾಲಿಮರ್ಸ್ ಅಂತ ಹೇಳಿ ಕಂಪ್ನಿ. ಸೊ 2020ರಲ್ಲಿ ಆದಂತ ಇನ್ಸಿಡೆಂಟ್ ಇದು. ತುಂಬಾ ಜನಕ್ಕೆ ಅನಾರೋಗ್ಯ ಬಂತು, ಅವ್ರಲ್ಲಿ ಎಷ್ಟೊಂದು ಜನ ಸತ್ತು ಹೋದ್ರು. ಆಮೇಲೆ LG ಪಾಲಿಮರ್ ಕಂಪ್ನಿ ಯಾಕೆ ದೇಶದ್ದು? ಸೌತ್ ಕೊರಿಯನ್ ಕಂಪ್ನಿ. ಅದನ್ನ ಮುಚ್ಚಿಸಲಾಯ್ತು ಅದಾದ್ಮೇಲೆ. ಸೊ ಈ ರೀತಿ ನಾವು ಯಾಕೆ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಏರ್ ಪೊಲ್ಯೂಷನ್ ಅಂದಾಗ ಇದೊಂದು 4-5 ಎಕ್ಸಾಂಪಲ್ ಇರಬೇಕು. ಸೊ ಜಗತ್ತಿನಲ್ಲಿ ಆದಂತ ವಾಯು ಮಾಲಿನ್ಯದಿಂದ ಆಗುವಂತ ಏನು ವಿಪತ್ತುಗಳು ಎಲ್ಲರಿಗೂ ಅರ್ಥ ಆಗುತ್ತಾ? ವಿಪತ್ತು ಅಂದ್ರೆ ಡಿಸಾಸ್ಟರ್. ಓಕೆ, ವಿಪತ್ತು ಅಂದ್ರೆ ಡಿಸಾಸ್ಟರ್ ಅಂತ. ಸೊ ಈ ರೀತಿ ನಿಮಗೆ ಏರ್ ಪೊಲ್ಯೂಷನ್ ಅಂದ್ರೆ ಎಲ್ಲ ಆಸ್ಪೆಕ್ಟ್ ಗೊತ್ತಾಗಿದೆ ನೋಡಿ. ಸ್ಮಾಗ್ ಅಂದ್ರೆ ಏನು ಗೊತ್ತಾಯ್ತು, ಫೋಟೋ ಕೆಮಿಕಲ್ ಸ್ಮಾಗ್ ಅಂದ್ರೆ ಏನು ಇದೆಲ್ಲ ಅಂಡರ್ಲೈನ್ ಮಾಡಿದೆ ನೋಡಿ. ಫೋಟೋ ಕೆಮಿಕಲ್ ಸ್ಮಾಗ್ ಎಷ್ಟೊಂದು ಜನ ಕೇಳಿರಲ್ಲ ಇದನ್ನ. ಫೋಟೋ ಕೆಮಿಕಲ್ ಸ್ಮಾಗ್ ಎಲ್ಲ ನಾನೇ ಕ್ಲಾಸಲ್ಲಿ ಹೇಳಿರ್ತೀನಿ, ಇಲ್ಲ ಅಂದ್ರೆ ಕ್ಲೈಮೆಟಾಲಜಿ ಕ್ಲಾಸಲ್ಲಿ, ಹೌದಾ? ಇವೆಲ್ಲ ನೀವು ಗೊತ್ತಿದ್ರೆ ನಾವು ಆಮೇಲೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನೀವು ಸುಲಭ ಬರೀತೀರ ಅವಾಗ, ಆಯ್ತಾ? ನೆಕ್ಸ್ಟ್ ನೋಡಿ, ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇದೆ, ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚ್ಯಂಕ. ರಾಷ್ಟ್ರೀಯ ವಾಯು ಗುಣಮಟ್ಟ ಸೂಚ್ಯಂಕ ಅಂತ ಇದೆ. ಸ್ವಚ್ಛ ಭಾರತ್ ಅಭಿಯಾನ್ ಅಂಡರಲ್ಲಿ ಗೊತ್ತದಲ್ಲರಿಗೂ. ಸೊ ದೇಶದಲ್ಲಿ ಬೇರೆ ಬೇರೆ ನಗರಗಳು, ಪಟ್ಟಣಗಳಲ್ಲಿ ಎಷ್ಟು ವಾಯು ಮಾಲಿನ್ಯ ಇದೆ ಅಂತ ಪತ್ತೆ ಹಚ್ತಾ ಇದ್ದಾರೆ, ಕರೆಕ್ಟಾ? ಅದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಕರೆಕ್ಟಾ? ಪರಿಸರ, ಅರಣ್ಯ ಮತ್ತು ಕ್ಲೈಮೇಟ್ ಚೇಂಜ್ ಕೇಂದ್ರಾಲಯಕ್ಕೆ ಬರುತ್ತೆ, ಆಯ್ತಾ? ಇಲ್ಲಿ ಎಷ್ಟೋ ತರ ಏನು ರಾಸಾಯನಿಕ ಕೆಮಿಕಲ್ಸ್ಗಳನ್ನ ಮತ್ತು ಈ ಧೂಳನ್ನ ಮೆಜರ್ ಮಾಡ್ತಾರೆ. ಎಷ್ಟಿದೆ ಅಂತೇಳಿ ಒಂದು ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್, ಕರೆಕ್ಟ್, ಏರ್ ಕ್ವಾಲಿಟಿ ಸೂಚ್ಯಾಂಕ ಅಂತ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಒಂದು ಜಾಗದಲ್ಲಿ ಎಷ್ಟು ವಾಯು ಮಾಲಿನ್ಯ ಇದೆ ಅಂತೇಳಿ ಪತ್ತೆ ಹಚ್ಚಿ ಒಂದು ನಂಬರ್ ಬರುತ್ತೆ. ಅದರ ತಕ್ಕಂತೆ ಒಂದು ಬಣ್ಣ ಕೊಡ್ತಾರೆ ಮತ್ತು ಒಂದು ವಿವರಣೆ ಕೊಡ್ತಾರೆ ಅದಕ್ಕೆ. ಓಕೆ, ಸೊ ಒಂದು ಸಂಖ್ಯೆ, ಒಂದು ಬಣ್ಣ, ಒಂದು ವಿವರಣೆ, ಕರೆಕ್ಟಾ? ಇಂಗ್ಲಿಷಲ್ಲೂ ಇದೆ ನೋಡಿ, 1 ಕಲರ್ 1 ನಂಬರ್ 1 ಡಿಸ್ಕ್ರಿಪ್ಷನ್ ಇರುತ್ತೆ. ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್, ಸ್ವಚ್ಛ ಭಾರತ್ ಅಭಿಯಾನ್. ಇದನ್ನ ನಾನು ಕ್ಲೈಮೆಟಾಲಜಿ ಕ್ಲಾಸಲ್ಲೂ ಹೇಳಿದ್ದೇನೆ, ಅಪ್ಪಿದೆಯಾ? ಕ್ಲೈಮೆಟಾಲಜಿ ಕ್ಲಾಸಲ್ಲೂ ಏರ್ ಕ್ವಾಲಿಟಿ ಇಂಡೆಕ್ಸ್ ಫಸ್ಟ್ ಬಗ್ಗೆ ಮಾಡಿದ್ದೇನೆ ನಾನು, ಕರೆಕ್ಟಾ? ನ್ಯಾಷನಲ್ ಏರ್ ಕ್ವಾಲಿಟಿ ಸೂಚ್ಯಂಕ. ಇದರಲ್ಲಿ ನಾನು ಹೇಳಿದ್ದೇನೆ, ಅಪ್ಪಿದೆಯಾ? ಎಷ್ಟೋ ನಗರಗಳಲ್ಲಿ ಶುರು ಮಾಡಿದ್ದಾರೆ. ಈಗ 8 ಪೊಲ್ಯೂಟೆಂಟ್ಸ್ ನ ಮೆಜರ್ ಮಾಡುತ್ತೆ: ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಓಝೋನ್, ಲೆಡ್ PB ಅಂದ್ರೆ, ಅಮೋನಿಯಾ, PM10, PM2.5. ಈ ರೀತಿ 8 ಪೊಲ್ಯೂಟೆಂಟ್ಸ್ ನ ಮೆಜರ್ ಮಾಡುತ್ತೆ. ಓಕೆ, ಸೊ ನಾವು ಎಲ್ಲರೂ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಹೇಳಿದೆ ನಾನು, ಧೂಳು, ಇವೆಲ್ಲ ಘನ ಧೂಳು. ಈ ರೀತಿ ಅವುಗಳಿಗೆ ಒಂದೊಂದು ಕೋಡ್ ಕೊಡ್ತಾರೆ. ಇದು ಏರ್ ಕ್ವಾಲಿಟಿ ಇಂಡೆಕ್ಸ್ ಎಷ್ಟಿಂದ 0 to 500 ಇರುತ್ತೆ. 0 to 500, ಆಯ್ತಾ? 0 to 50 ಗುಡ್ ಅಂತ. ಕಲರ್ ನೋಡಿ, ಡಾರ್ಕ್ ಗ್ರೀನ್. 51 to 100 ಲೈಟ್ ಗ್ರೀನ್. 101ರಿಂದ 200 ಯೆಲ್ಲೋ. 201ರಿಂದ 300 ಆರೆಂಜ್. 301ರಿಂದ 400 ರೆಡ್. 401ರಿಂದ 500 ಸಿವಿಯರ್ ಅಲ್ಲಿದೆ ಡೆಲ್ಲಿ ಈಗ, ಮರೂನ್ ಬಣ್ಣ. ಗೊತ್ತಾ ಎಲ್ಲರಿಗೂ ಎಷ್ಟು ಲೆವೆಲ್ ಪೊಲ್ಯೂಷನ್ ಆಗೋಗಿದೆ ಎಷ್ಟೋ ನಗರಗಳಲ್ಲಿ ಇವಾಗ ಅಂದ್ರೆ? ನೀವು ಅಲ್ಲಿ
ಉಸಿರಾಡಕ್ಕೆ ಸಮಸ್ಯೆ ಆಗ್ತಾ ಇದೆ. ಇವತ್ತೀಚೆಗೆ ಸುಪ್ರೀಂ ಕೋರ್ಟ್ ಆಫ್ ಡೆಲ್ಲಿ, ಸಾರಿ ಇಂಡಿಯಾ, ದೆಹಲಿನಲ್ಲಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದವ್ರು ಏನ್ ಮಾಡಿದ್ರು, ಮನೆಯಿಂದ ಹಿಯರಿಂಗ್ ಮಾಡೋಣ ಅಂತ ಹೇಳ್ತಾ ಇದಾರೆ. ಈಗ ಕೋರ್ಟ್ಗೆ ಬಂದು ಕೆಲಸ ಮಾಡೋದು ಬೇಡ, ಜನಗಳು ಬರೋದಾಗ್ಲೂ ಬೇಡ, ನಾವು ಕೋರ್ಟ್ಗೆ ಹೋಗೋದು ಬೇಡ, ಮನೆಯಿಂದನೇ ಹಿಯರಿಂಗ್ ಮಾಡೋಣ, ಆನ್ಲೈನ್. ಕೋವಿಡ್ ಟೈಮಲ್ಲಿ ಮಾಡ್ತಾ ಇದ್ರಲ್ಲ ಆತರ. ಎಷ್ಟು ಜನ ಗೊತ್ತಾಗ್ತಾ ಇದೆ? ಡೆಲ್ಲಿಲಿ ಎಷ್ಟೊಂದು ಇನ್ಸ್ಟಿಟ್ಯೂಟ್ಸ್ಗಳು ಇವತ್ತು ಆನ್ಲೈನ್ ಕ್ಲಾಸ್ಗಳನ್ನ ಮಾಡಿ ಅಂತೇಳಿ, ಅಟೆಂಡ್ ಆಗಿ ಅಂತೇಳಿ, ಮನೇಲೆ ಕೂತ್ಕೊಂಡು ನೀವು ಕ್ಲಾಸ್ಗಳನ್ನ ಕೇಳಿ ಅಂತ ಇದಾರೆ. ಎಷ್ಟು ಜನ ಗೊತ್ತಾಗ್ತಾ ಇದೆ ಇವೆಲ್ಲ? ಅಂದ್ರೆ ನೀವು ಇರೋ ನಗರದಲ್ಲೇ ಹೊರಗಡೆ ಹೋಗ್ಬೇಡಿ, ಮನೆಯಲ್ಲೇ ಕೂತ್ಕೊಂಡು ಕೇಳಿ, ಮನೆಯಲ್ಲಿ ಕೆಲಸ ಮಾಡಿ ಅಂದ್ರೆ ಏನರ್ಥ? ಆಮೇಲೆ ಸ್ವಲ್ಪ ದಿನ ಹೇಳ್ತಾರೆ ಉಸಿರಾಡ್ಬೇಡಿ ಇವತ್ತೊಂದಿನ ಅಂತ, ಗೊತ್ತಲ್ಲ? ಸೊ ಬರೀ ಭಾರತ ಸರ್ಕಾರ ಒಂದ ಅಲ್ಲ, ಡೆಲ್ಲಿ ಸರ್ಕಾರ, ಭಾರತ ಸರ್ಕಾರ ಎರಡೂ ವಿಫಲಗೊಂಡಿದೆ ಇದರಿಂದ. ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಆಮೇಲೆ ಸರ್ಕಾರದವರು ಏನು ಮಾಡಕ್ಕಾಗಲ್ಲ, ಗೊತ್ತಾಯ್ತಲ್ಲ? ಅರ್ಥ ಆಗ್ತಿದೆ ಅಲ್ಲ ಸಿಚುವೇಶನ್? ಸೊ ನಾವೆಲ್ಲ ವಾಹನಗಳು ಬೇಕು, ನಮಗೆ ಎಲ್ಲ ಸವಲತ್ತು ಬೇಕು, ಗೊತ್ತಾಯ್ತಲ್ಲ? ಪಟಾಕಿ ನೋಡಿಬೇಕು ದೀಪಾವಳಿ ಬಂದಾಗ, ದೀಪನೂ ಹಚ್ಬೇಕು, ಹೊಗೆನೂ ಉರಿಸ್ಬೇಕು, ಡೀಸೆಲ್ ವಾಹನಗಳು ಬಳಸ್ಬೇಕು, ಆದ್ರೂ ಏರ್ ಪೊಲ್ಯೂಷನ್ ಆಗ್ಬಾರ್ದು. ನಾನು ಯಾರಿಗೂ ಬೈತಾ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ಪರಿಸ್ಥಿತಿ ಆ ರೀತಿ ಇದೆ. ಸೊ ಯಾವುದೇ ಸರ್ಕಾರದ ಬಗ್ಗೆನೂ ನಾನೇನು ಹೇಳ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ಜನಗಳ ಪರಿಸ್ಥಿತಿ ಏನಾಗಿದೆ ಅಂತ. ಸೊ ಈ ರೀತಿ ನ್ಯಾಷನಲ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಚೇಂಜ್ ಆಗ್ತಾ ಇದೆ. ಸೊ ನಾನು ಒಂದು ಲಿಂಕ್ ಕಳಿಸ್ತೀನಿ ಇವಾಗ, ನೀವು ಅದನ್ನೆಲ್ಲ ಚೆಕ್ ಮಾಡಿ. ಎಲ್ಲರೂ ಒಂದು ನಿಮಿಷ ವೇಟ್ ಮಾಡಿ, ಆಯ್ತಾ? ಇಲ್ಲೊಂದು ಲಿಂಕ್ ಆಗ್ತಿದೆ ನೋಡಿ, ಇದನ್ನೆಲ್ಲರೂ ಓಪನ್ ಮಾಡಿ. ಆಮೇಲೆ ನಿಮ್ಮ ನಗರದಲ್ಲಿ ವಾಯು ಮಾಲಿನ್ಯ ಎಷ್ಟಿದೆ ಅಂತ ಪತ್ತೆ ಹಚ್ಚಬೇಕು. ನಾನು ಇದನ್ನು ಮಾಡಿಸಿದ್ದೆ ಕ್ಲೈಮೇಟಾಲಜಿನಲ್ಲಿ. ಹೌದಾ? ನೆನಪಿದೆ ಎಲ್ಲರಿಗೂ? ಲಿಂಕ್ ಕೊಟ್ಟಿದ್ದೀನಿ ನೋಡಿ, ನಾನು ಇವಾಗ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ. ಒಂದು ನಿಮಿಷ ವೇಟ್ ಮಾಡಿ, ನಾನು ಇನ್ನೊಂದು ಇದರಲ್ಲಿ ತೆಗಿತೀನಿ ಅದನ್ನ. ಎಲ್ಲರೂ ಆ ಲಿಂಕ್ ಹೋಗಿ ಸ್ವಲ್ಪ ಎಲ್ಲ ಪೊಲ್ಯೂಷನ್ ಒಂದ್ಸರಿ ಚೆಕ್ ಮಾಡಿ. ಇವಾಗ ಡೆಲ್ಲಿ ಚೆಕ್ ಮಾಡಿ ಸಾಕು, ಬೇರೆ ಯಾವ ನಗರ ಹೌದಾ? ನೋಡೋಣ ಈಗ. ನ್ಯಾಷನಲ್ ಏರ್ ಕ್ವಾಲಿಟಿ ಸಿಕ್ತಪ್ಪ ಎಲ್ಲರಿಗೂ? ಹಾ, ಅದನ್ನ ಚೆಕ್ ಮಾಡಿ ಎಲ್ಲರೂ. ಒಂದು ನಿಮಿಷ, ನಾನೇ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈಗ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ನಂದು ಓಪನ್ ಆಗಿದೆ ಈಗ ಅದು ನೋಡಿ ಎಲ್ಲರೂ. ಈಗ ಸೊ ಡೆಲ್ಲಿ ಯಾವುದೋ ಒಂದು ಜಾಗ ತಗೊಂಡಿದ್ದೀನಿ, ಡೆಲ್ಲಿ
ಆನಂದ್ ವಿಹಾರ್ ಅಂತ ತಗೊಂಡಿದ್ದೀನಿ ನೋಡಿ. ಎಷ್ಟಿದೆ ನೋಡಿ, 431 ಇದೆ ಈಗ ಈ ಕ್ಷಣ. 8 ಗಂಟೆಲಿ ಚೆಕ್ ಮಾಡಿರೋದು ಅವರು ನೋಡಿ. ಎಲ್ಲ ಇದೆ ನೋಡಿ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಎಷ್ಟಾಗಿದೆ ನೋಡಿ, ಎಲ್ಲ ಪೊಲ್ಯೂಷನ್ ನೋಡಿ ಇಷ್ಟಾಗಿದೆ ಆಯ್ತಾ. ಇಲ್ಲಿ ಹೋಗಿ ನೀವು ಏನ್ ಮಾಡಿ, ಕರ್ನಾಟಕ ತಗೊಳ್ಳಿ, ಸಿಟಿ ನಾವೇನ್ ತಗೋಣ, ಈಗ ಬೆಂಗಳೂರು ತಗೋಣ ಎಕ್ಸಾಂಪಲ್. ಬೆಂಗಳೂರಲ್ಲಿ ಸಿಟಿ ರೈಲ್ವೆ ಸ್ಟೇಷನ್ ತಗೊಳ್ಳಿ. ನಮ್ಮಲ್ಲೂ ನೋಡಿ ಪೊಲ್ಯೂಷನ್ ಎಷ್ಟಿದೆ ಅಂತ ಇವಾಗ ತೋರಿಸುತ್ತದೆ. ಈಗ ನೋಡಿ 79 ಇದೆ. ಈಗ 79 ಏನು ಅಷ್ಟೊಂದೆಲ್ಲ, ಕರೆಕ್ಟಾ. ಎರಡನೇದ್ರಲ್ಲಿ ನೋಡಿ ಗ್ರೀನ್, ಲೈಟ್ ಗ್ರೀನ್ ಅಲ್ಲಿ ಇದೆ. ಗೊತ್ತಾಗ್ತದೆ ಎಲ್ಲರಿಗೂ? ಈ ರೀತಿ ಏರ್ ಪೊಲ್ಯೂಷನ್ ನಿಮ್ಮ ಊರಲ್ಲಿ ಚೆಕ್ ಮಾಡಿ ನೀವೆಲ್ಲರೂ, ಕರೆಕ್ಟಾ. ಅವಾಗ ಏನಾಗುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ, ಓ ಯಾವ ರೀತಿ ಇದೆ ಪೊಲ್ಯೂಷನ್ ಅಂತ. ಕಲಾಭವನ ಧಾರವಾಡ ಆಯ್ತಾ, 89 ಇದೆ. ಈ ರೀತಿ ಪ್ರತಿಯೊಂದು ಭಾಗಕ್ಕೂ ನಾವು ಇದರ ಏರ್ ಕ್ವಾಲಿಟಿ ಚೆಕ್ ಮಾಡಬಹುದು. ಗೊತ್ತಾಗ್ತದೆ ಎಲ್ಲರಿಗೂ? ಮಾಡ್ತೀರಾ ಎಲ್ಲರೂ? ಚೆಕ್ ಮಾಡ್ತೀರಾ? ಸೊ ತುಂಬಾ ಇಂಪಾರ್ಟೆಂಟ್ ಇದು, ಒಂದ್ಸತಿ ಗೊತ್ತಾಗ್ಬಿಡ್ಬೇಕು ಎಲ್ಲರೂ. ನೋಡಿ ಹಂಗೆ ಕೆಳಗಡೆ ಹೋದ್ರೆ ಇದು ಸಿಗುತ್ತೆ, ಏರ್ ಕ್ವಾಲಿಟಿ ಇಂಡೆಕ್ಸ್ ಯಾವ ಜಾಗದಲ್ಲಿ ಎಷ್ಟೆಷ್ಟಿದೆ ಅಂತ ಆಯ್ತಾ. ಇದಾರ್ದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, CPCB. ಓಕೆ, ಕೇಂದ್ರ ವಾಯು ಮಾಲಿನ್ಯ ಮಂಡಳಿ. ಓಕೆ, ಹೌದು, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಅದು ಗೊತ್ತಿದೆ ಅಲ್ಲ. ಸೊ ಈ ರೀತಿ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿದಿನ ಪೇಪರ್ ಅಲ್ಲಿ ಬರ್ತಾ ಇದೆ ನೋಡಿ, ಹಿಂದೂ ಪೇಪರ್ ಅಲ್ಲಿ ಬರ್ತಾ ಇದೆ ಇದು. ಇದು ತುಂಬಾ ಯಾವುದೋ ಹಳೆ ನ್ಯೂಸ್ ಪೇಪರ್ದು. ನಾನು ಇಲ್ಲೊಂದು ಕಟ್ಔಟ್ ಕೊಡ್ತಾ ಇದ್ದೀನಿ ನೋಡಿ, ದಿ ಹಿಂದೂ ನ್ಯೂಸ್ ಪೇಪರ್ ನಲ್ಲಿ ಬರ್ತಾ ಇರೋದು ಇದು. ಪ್ರತಿ ದಿವಸ ಈ ರೀತಿ ಅವ್ರು ಏನ್ ಮಾಡ್ತಾರೆ, ಎಲ್ಲ ನಗರಗಳದ್ದು ವಾಯು ಮಾಲಿನ್ಯ ಎಷ್ಟಿದೆ ಅಂತ ತೋರಿಸ್ತಾರೆ ನೋಡಿ, ಕಲರ್ ಕೊಡ್ತಾರೆ. ಇಲ್ಲಿ ನೋಡಿ ಎಲ್ಲ ವಾಯು ಮಾಲಿನ್ಯದಿಂದ ಆಗುವಂತ ಸಮಸ್ಯೆಗಳು ಕೊಡ್ತಾ ಇದ್ದಾರೆ, ಯಾವ ಸಮಸ್ಯೆ ಆಗ್ತದೆ ನೋಡಿ. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ. ಈಗ ಸಲ್ಫರ್ ಡೈಆಕ್ಸೈಡ್ ಇಂದ ಏನಾಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಇಂದ ಏನಾಗುತ್ತೆ, ಕಾರ್ಬನ್ ಮೊನಾಕ್ಸೈಡ್ ಇಂದ ಏನಾಗುತ್ತೆ, PM 2.5 ಇಂದ ಏನಾಗುತ್ತೆ. ನಾನು ಬರೀ ಇದನ್ನ ಓದ್ತೀನಿ ನೋಡಿ. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇಂದ ಏನಾಗ್ತದೆ ಅಂದ್ರೆ ಉಸಿರಾಟದ ತೊಂದರೆ, ಕಣ್ಣಲ್ಲಿ ಉರಿತ, ಕೆಮ್ಮು, ಕರೆಕ್ಟಾ, ಚೆಸ್ಟ್ ಟೈಟ್ನೆಸ್, ಎದೆ ಹಿಡ್ಕೊಳ್ಳೋದು, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರೋದು, ಕರೆಕ್ಟಾ, ಆಸ್ತಮಾ, ಲಂಗ್ ಕ್ಯಾನ್ಸರ್ ಬರುವಂತ ಸಂಭಾವನೆಗಳು ಹೆಚ್ಚಾಗೋದು, ಹಾರ್ಟ್ ಬೀಟ್ ತೊಂದರೆ ಆಗೋದು, ಕರೆಕ್ಟ್, ಹಾರ್ಟ್ ಅಟ್ಯಾಕ್ ಆಗೋದು, ಇವೆಲ್ಲ ಆಗ್ತಾ ಇದೆ ಅಂತೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಬರೋದ್ರಿಂದ. ಹೌದಾ? ಪ್ಲೀಸ್ ಚೆಕ್ ಮಾಡಿ ಇದನ್ನು ಒಂದ್ಸತಿ. ಏರ್ ಪೊಲ್ಯೂಷನ್ ಇಂದ ಆಗುವಂತ ಸಮಸ್ಯೆಗಳು. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಇನ್ನೊಂದು ನೋಡಿದ್ವಿ ಇಲ್ಲಿ, PM10, PM 2.5 ಪಾರ್ಟಿಕ್ಯುಲೇಟ್ ಮ್ಯಾಟರ್ ಆಯ್ತಾ, ಮತ್ತು PM<1. ಈ 3 ತರ ಇದೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ಗಳು. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂದ್ರೆ ಘನ ಧೂಳಿನ ಕಣಗಳು, ತುಂಬಾ ಚಿಕ್ಕದಿರುತ್ತೆ. 10 ಮೈಕ್ರಾನ್ ಅಂತ ಅರ್ಥ PM10 ಅಂದ್ರೆ. 2.5 ಮೈಕ್ರಾನ್ ಅಂತ 10⁻⁻6. <1 ಮೈಕ್ರಾನ್ ಅಂತ, ಇದು ಅತಿ ಕಡಿಮೆ, ಎಲ್ಲದಕ್ಕಿಂತ ಚಿಕ್ಕದಿದು ಆಯ್ತಾ. ಸಿಗರೆಟ್ ಸ್ಮೋಕಲ್ ಬರೋದಿದೆ PM<1 ಆಯ್ತಾ. ಈ ಡಸ್ಟ್ ಪಾರ್ಟಿಕಲ್ ನ ಕೆಲವನ್ನ ನಾವು ಉಸಿರಾಡಬಹುದು, ಏನು ತೊಂದರೆ ಆಗಲ್ಲ. ಧೂಳು, ಮಣ್ಣಿಂದ ಬರೋದು, ಮರ ಸಾಡಸ್ಟ್, ಗಿಡಗಳು, ಹೂವಿನ ಗಿಡಗಳಿಂದ ಬರೋದು, ಪಾಲೆನ್ಸ್, ಬೂದಿ, ಹೊಗೆ, ಅವೆಲ್ಲ ಓಕೆ ಒಂದು ಮಟ್ಟಿಗೆ. ಅದೇ ಜಾಸ್ತಿ ಆದ್ರೆ ನಿಮಗೆ ಡಸ್ಟ್ ಅಲರ್ಜಿ ಆಗುತ್ತೆ. ಎಷ್ಟೊಂದ್ಸತಿ ಜ್ವರ ಬರುತ್ತೆ ನೋಡಿದ್ರೆ, ಕೆಮ್ಮು, ನೆಗಡಿ ಎಲ್ಲ ಆಗುತ್ತಲ್ಲ, ಅದು ಡಸ್ಟ್ ಅಲರ್ಜಿ. ತುಂಬಾ ಹಾನಿಕಾರಕಗಳು ಅದು ಸಿಗರೆಟ್, ವಾಹನಗಳು, ಡೀಸೆಲ್ ವಾಹನಗಳು, ಕೈಗಾರಿಕೆ, ಸಿಮೆಂಟ್, ಪ್ಲಾಸ್ಟಿಕ್ ಕೈಗಾರಿಕೆಗಳಿಂದ, ಮೆದೆ ಸುಡೋದ್ರಿಂದ, ಪಟಾಕಿಯಿಂದ, ಕರೆಕ್ಟಾ. ಈ ರೀತಿ ಇದರಿಂದನೂ ನಮಗೆ ತುಂಬಾ ಹಾನಿಕಾರಕಗಳು ಬರ್ತಾ ಇದಾವೆ. ಇದನ್ನ ಸಪರೇಟ್ ಆಗಿ ಎಕ್ಸಾಮ್ ಅಲ್ಲಿ PM ಪೊಲ್ಯೂಷನ್ ಅಂತಾರೆ. ಎಕ್ಸಾಮ್ ಅಲ್ಲಿ ಏನಂತ ಕರೀತಾರೆ, ಏರ್ ಪೊಲ್ಯೂಷನ್ ಅಂತ ಹೊರಟೋಯ್ತು ಈಗ, ಹಳೆ ಟಾಪಿಕ್ ಅದು. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪೊಲ್ಯೂಷನ್ ಅಂದರೆ ಏನು ಅಂತ ಕೇಳ್ತಾರೆ ಮೇನ್ಸ್ ಅಲ್ಲಿ. ನಿಮ್ಮ PSI SNL ಕೇಳ್ತಾರೆ ಇದನ್ನ ಆಯ್ತಾ. PM ಪೊಲ್ಯೂಷನ್ ಬಗ್ಗೆ ಬರೀರಿ, ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪೊಲ್ಯೂಷನ್ ಬಗ್ಗೆ ಬರೀರಿ. ಅದರಿಂದ ಅವಾಗ ಇದು ಬರಿಬೇಕು, ಇವುಗಳನ್ನ ಬರಿಬೇಕು. ಗೊತ್ತಾಯ್ತು ಎಲ್ಲರಿಗೂ? ಇಲ್ಲಿ ಹೊರಟಿದೆ ನೋಡಿ, PM10 ವಾಹನಗಳು, ಅಡಿಗೆ, ಸೌದೆ ಉರಿಸಿದಾಗ ಧೂಳಿಂದ ಬರೋದು. PM 2.5 ಕಾಡ್ಗಿಚ್ಚು, ಜ್ವಾಲಾಮುಖಿಗಳು, ಮೆದೆ ಸುಡೋದ್ರಿಂದ ಬರೋದು, ಡೀಸೆಲ್ ಪವರ್ ಪ್ಲಾಂಟ್ ಇಂದ ಬರೋದು. PM<1 ನೋಡಿ, ಸಿಗರೆಟ್, ಪ್ಲಾಸ್ಟಿಕ್. ಗೊತ್ತಾಯ್ತು ಎಲ್ಲರಿಗೂ? ಸೊ ಈ ತರ ಏರ್ ಪೊಲ್ಯೂಷನ್ ಇಂದ ಆಗುವಂತ ಸಮಸ್ಯೆಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಎಲ್ಲರೂ ನೆನಪಿಟ್ಕೊಳ್ಳಿ ಆಯ್ತಾ. ಸೊ ಇದನ್ನ ನೋಡಿದಿರ ಆಗ್ಲೇ, ಯಾವ ರೀತಿ ನೋಡಿ ಆಕ್ಸಿಜನ್ ಬಾರ್ಗಳನ್ನ ಓಪನ್ ಮಾಡ್ತಾ ಇದ್ದಾರೆ ನಗರಗಳಲ್ಲಿ, ಮತ್ತು ಸ್ಮಾಕ್ ಟವರ್ಗಳನ್ನ ಬಳಸ್ತಾ ಇದ್ದಾರೆ. ಸ್ಮಾಕ್ ಟವರ್ ಅಂತ ಕರೀತಾರೆ ಇದನ್ನ ಡೆಲ್ಲಿನಲ್ಲಿ. ಓಕೆ, ಇನ್ನೊಂದಿದೆ, ಅದನ್ನ ಕಳಿಸ್ತಾ ಇದೀನಿ ನೋಡಿ, ಫೋಟೋ ಕಳಿಸ್ತಾ ಇದೀನಿ ಈಗ, ಒಂದ್ ನಿಮಿಷ ವೇಟ್ ಮಾಡಿ.
ಇಲ್ಲಿ ನೋಡಿ ಒಂದು ಇಮೇಜ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ. ಇದು ಪ್ರೈಮ್ ಮಿನಿಸ್ಟರ್ ಆಫೀಸ್ ಹತ್ರ ತೆಗೆದಿರೋಂತ ಒಂದು ಚಿತ್ರ ಇದು, ಆಯ್ತಾ. ಇದು ನೋಡಿ ಕಾಣ್ತಾ ಇದೆ ಎಲ್ಲರಿಗೂ, ಆಂಟಿ ಸ್ಮೋಕ್ ಗನ್ ಅಂತ ಕರೀತಾರೆ ಇದನ್ನ. ಡೆಲ್ಲಿಯಲ್ಲಿ ತೆಗೆದಿರೋ ಚಿತ್ರ ಇದು. ಇದೊಂದು ವಾಹನ ಇದೆ ನೋಡಿ, ಇದು ಏನ್ ಮಾಡುತ್ತೆ, ಮಾಯಿಶ್ಚರ್ ನ ರಿಲೀಸ್ ಮಾಡ್ತಾ ಇದೆ ಗಾಳಿಗೆ, ವಾಟರ್ ವೇಪರ್ ನ ರಿಲೀಸ್ ಮಾಡ್ತಾ ಇದೆ. ಆ ವಾಟರ್ ವೇಪರ್ ಏನಾಗುತ್ತೆ, ಹೋಗಿ ಧೂಳಿನ ಕಣಗಳ ಮೇಲೆ ಕೂತ್ಕೊಳ್ಳುತ್ತೆ, ಅದನ್ನ ಘನೀಕರಿಸಿ ಕೆಳಗಡೆ ಬೀಳಿಸುತ್ತೆ. ಅವಾಗ ಡಸ್ಟ್ ಪಾರ್ಟಿಕಲ್ಸ್ ಏನಾಗುತ್ತೆ, ಕೆಳಗಡೆ ಬರುತ್ತೆ. ಇದನ್ನ ಆಂಟಿ ಸ್ಮೋಕ್ ಗನ್, ಎಷ್ಟು ಜನ ಕೇಳಿದ್ರೆ ಇದನ್ನ ಆಂಟಿ ಸ್ಮೋಕ್ ಗನ್ ಅಂತ ಕರೀತಾರೆ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ ಏನ್ ಟೆಕ್ನಾಲಜಿ ಇದು ಅಂತ? ಈ ತರ ಮಾಯಿಶ್ಚರ್ ನ ರಿಲೀಸ್ ಮಾಡೋದ್ರಿಂದ ಆ ಮಾಯಿಶ್ಚರ್ ಎಲ್ಲ ಹೋಗಿ ಧೂಳಿನ ಕಣಗಳ ಮೇಲೆ ಕೂತಿ ಕೆಳಗಡೆ ಬಂದ್ಬಿಡುತ್ತೆ. ನೋಡಿ ಎಂತ ಪರಿಸ್ಥಿತಿಯಲ್ಲಿ ಇದೀವಿ ನಾವು ಈಗ. ಆಂಟಿ ಸ್ಮೋಕ್ ಗನ್ ಬಿಡಿಸ್ತಾ ಇದಾರೆ ಪಾರ್ಲಿಮೆಂಟ್ ಹೌಸ್ ಹತ್ರ, ರಾಷ್ಟ್ರಪತಿ ಭವನ್ ಹತ್ರ, ರಾಜ್ಪಥ್ ಇದೆಯಲ್ಲ, ಈಗ ಜನವರಿ 26ಕ್ಕೆ ರಿಪಬ್ಲಿಕ್ ಡೇ ಪರೇಡ್ ನಡಿಬೇಕು ಅಂದಾಗ ಏನಾಗುತ್ತೆ, ಅಲ್ಲೆಲ್ಲ ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ದಾರೆ ಆಂಟಿ ಸ್ಮೋಕ್ ಗನ್. ಏರ್ಪೋರ್ಟ್ ಗಳಲ್ಲಿ ಬಳಸ್ತಾರೆ ಈ ತರ ಆಂಟಿ ಸ್ಮೋಕ್ ಗನ್ಗಳನ್ನ. ಗೊತ್ತಾಗ್ತಿದೆ ಎಲ್ಲರಿಗೂ? ಮೋಡ ಬಿತ್ತನೆ ತರ ಒಂದ್ ರೀತಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಏರ್ ಪೊಲ್ಯೂಷನ್ ಸ್ವಲ್ಪ ಕಡಿಮೆ ಆಗುತ್ತೆ, ಏನ್ ಫುಲ್ ಇದಾಗಲ್ಲ. ಏರ್ಪೋರ್ಟ್ ಗಳಲ್ಲೆಲ್ಲ, ಡೆಲ್ಲಿ ಏರ್ಪೋರ್ಟ್ ಅಲ್ಲೆಲ್ಲ ಇದೇ ತರ ದಿನಾಗ್ಲೂ ಮಾಡ್ತಾ ಇರ್ತಾರೆ. ಗೊತ್ತಾಯ್ತಲ್ಲ ಸ್ನೇಹಿತರೆ ಎಲ್ಲರಿಗೂ ಏರ್ ಪೊಲ್ಯೂಷನ್ ಅಂದ್ರೆ ಏನು, ಏನೇನ್ ಆಗ್ತಾ ಇದೆ, ಅದರಿಂದ ಆಗುವಂತ ಸಮಸ್ಯೆಗಳೇನು ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದು ಸಫರ್ ಅಂತ ಒಂದು ಆಪ್ ಬಂದಿದೆ, ಸಫರ್ ಅಂತೇಳಿ. ಇದನ್ನ IITM, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ, ಇಲ್ಲಿದೆ ನೋಡಿ, IITM ಅವರು ಇದನ್ನ ಮಾಡಿರೋಂಥದ್ದು. ಅದರಲ್ಲಿ ಡಾಕ್ಟರ್ ಗುಫ್ರಾನ್ ಬೇಗ್ ಅಂತ ಒಬ್ರು ವಿಜ್ಞಾನಿ, ಗುಫ್ರಾನ್ ಬೇಗ್ ಅವರು ಇದನ್ನು ಕಂಡುಹಿಡಿದಿರೋದು ಈ ಆಪ್ನ. ಇದನ್ನ ನೀವು ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಇದು ಸಫರ್ ಅಂದ್ರೆ ನೋಡಿ, ಸಫರ್ ಅಂದ್ರೆ ಏರ್ ಕ್ವಾಲಿಟಿ ಸಿಸ್ಟಮ್ ಆಫ್ ಏರ್ ಕ್ವಾಲಿಟಿ ಫೋರ್ಕಾಸ್ಟಿಂಗ್ ಅಂಡ್ ರಿಸರ್ಚ್, ಆಯ್ತಾ. ಗಾಳಿಯ ಸ್ವಚ್ಛತೆ, ಗುಣಮಟ್ಟ ಮುನ್ಸೂಚನೆ ಕೊಡುತ್ತೆ, ಮತ್ತು ಹವಾಮಾನ ಮುನ್ಸೂಚನೆ ಕೊಡುತ್ತೆ, ಮತ್ತು ಸಂಶೋಧನೆ ಅಂತ. ಸೊ ಸಿಸ್ಟಮ್ ಆಫ್ ಏರ್ ಫೋರ್ಕಾಸ್ಟಿಂಗ್, ವೆದರ್ ಫೋರ್ಕಾಸ್ಟಿಂಗ್, ಹವಾಮಾನ ಮುನ್ಸೂಚನೆ ಮತ್ತು ಸಂಶೋಧನೆ. ಗೊತ್ತಾಗ್ತದೆ ಎಲ್ಲರಿಗೂ? ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅವ್ರ ಪ್ರಾಜೆಕ್ಟ್. ಇದು ಭೂವಿಜ್ಞಾನ ಕೇಂದ್ರಾಲಯ, ಭೂವಿಜ್ಞಾನ ಕೇಂದ್ರಾಲಯ ಅವ್ರದ್ದು ಒಂದು ಪ್ರಾಜೆಕ್ಟ್ ಇದೆ. ಇವಾಗ 4 ನಗರಗಳಲ್ಲಿ ಬಂದಿದೆ ಈಗ ಸಫರ್ ಅನ್ನೋ ಆಪ್. ಡೆಲ್ಲಿ, ಆಯ್ತಾ, ಅಹಮದಾಬಾದ್, ಮುಂಬೈ, ಪುಣೆ, ಈ 4 ನಗರಗಳಿಗಿದೆ. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ನಗರಗಳಿಗೂ ಬರುತ್ತೆ. ಈ ಆಪ್ ಹಾಕೊಂಡ್ರೆ ನಿಮ್ಗೆ UV ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಧೂಳು ಎಷ್ಟಿದೆ, ಮುನ್ಸೂಚನೆ, ಮಳೆ ಯಾವಾಗ ಆಗುತ್ತೆ, ಅವೆಲ್ಲ ಮುನ್ಸೂಚನೆ ಸಿಗುತ್ತೆ. ಸಫರ್ ಅಂತ ಇದನ್ನ ಕೇಳ್ಬೋದಾ ಪ್ರಿಲಿಮ್ಸ್ ಅಲ್ಲಿ? ಸಫರ್ ಎಂಬ ಆಪ್ ಯಾರು ಕಂಡಿದ್ರು? ಡಾಕ್ಟರ್ ಗುಫ್ರಾನ್ ಬೇಗ್. ಯಾರು ಇವರು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೀರಿಯಾಲಜಿ, ಉಷ್ಣವಲಯದ ಹವಾಮಾನ ಶಾಸ್ತ್ರ ಸಂಸ್ಥೆ, ಉಷ್ಣವಲಯದ ಹವಾಮಾನ ಶಾಸ್ತ್ರ ಸಂಸ್ಥೆ, ಕರೆಕ್ಟಾ? IMD ಹತ್ರ ಬರ್ತಿದ್ದು, ಭಾರತೀಯ ಹವಾಮಾನ ಇಲಾಖೆಗೆ ಬರುತ್ತೆ. ಸೊ ಅವರೆಲ್ಲ ಸೇರ್ಕೊಂಡು ಈ ಗುಫ್ರಾನ್ ಬೇಗನ್ ಅವರು ಈ ಆಪ್ ನ ಕಂಡಿದ್ದಾರೆ, ಸಫರ್. ಇದನ್ನ ಕೇಳ್ತಾರೆ, ಆಯ್ತಾ. ನಾವು ಕಟ್ಕೊಳ್ಳಿ. ಈ ತರ ಕ್ವಶನ್ಸ್ ಗಳು ಕೇಳಿದಾಗ ನೀವು ನಾವು ಕಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಮ್ಗೆ ಒಂದು ಕಾಯ್ದೆ ಇದೆ, ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1981 ಅಲ್ಲಿ ಬಂತು. ಸಿಲೆಬಸ್ ಅಲ್ಲಿ ಇದನ್ನ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ, ಆಯ್ತಾ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್, ಅಂದ್ರೆ ಯಾವ ರೀತಿ ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಅದರಲ್ಲಿ ಏನಂತ ಕೊಟ್ಟಿದ್ದಾರೆ, ವಾಯು ಮಾಲಿನ್ಯ ಯಾವ ರೀತಿ ಆಗ್ತಾ ಇದೆ, ಕರೆಕ್ಟ್ ಕಾರಣಗಳು ರೀಸನ್ಸ್, ತಡೆಗಟ್ಟಕ್ಕೆ ಇರುವಂತ ವಿಧಾನಗಳು, ಇದನ್ನ ಬರಿಬೇಕಾಗತ್ತೆ ಎಕ್ಸಾಮ್ ಅಲ್ಲಿ. ವಾಯು ಮಾಲಿನ್ಯ ಆಗುವಂತ ಕಾರಣಗಳು ಮತ್ತು ನಮ್ಗೆ ಅದನ್ನ ಟೆಕ್ನಾಲಜಿ ಏನು ಕ್ರಮಗಳು, ಟೆಕ್ನಾಲಜಿ ಏನ್ ಬಳಸಬಹುದು, ಕರೆಕ್ಟಾ. ವಾಯು ಮಾಲಿನ್ಯ ಆಗುವಂತ ಸೋರ್ಸ್ ಯಾವ ಜಾಗದಲ್ಲಿ ಇರುತ್ತೆ, ಕರೆಕ್ಟಾ. ಜೊತೆಗೆ ಯಾವ ಕ್ರಮಗಳನ್ನ ಕೈಗೊಳ್ಬಹುದು, ಫೈನ್ ಹಾಕ್ಬೋದು, ಮತ್ತೆ ಆ ಇಂಡಸ್ಟ್ರೀಸ್ಗಳನ್ನ ಮುಚ್ಚಬಹುದು, ಆತರ ಅದೆಲ್ಲ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಶಿಕ್ಷೆ ಏನಾಗಬೇಕು ಎಲ್ಲ ಇದೆ ಇದರಲ್ಲಿ. ಏರ್ ಪೊಲ್ಯೂಷನ್ ಆಕ್ಟ್ ಅಲ್ಲಿ ವಾಯು ಮಾಲಿನ್ಯಕ್ಕೆ ಕಾರಣಗಳು, ಮತ್ತೆ ಏನೇನು ಟೆಕ್ನಾಲಜಿ ಬಳಸ್ತಾ ಇದೀವಿ ಅದನ್ನ ತಡೆಗಟ್ಟಕ್ಕೆ, ಮತ್ತೆ ಅದರಿಂದ ಯಾವ ರೀತಿ ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ, ಜನಗಳ ಆರೋಗ್ಯದ ಮೇಲೆ ಹೆಂಗ್ ಸಮಸ್ಯೆ ಆಗುತ್ತೆ, ಕರೆಕ್ಟ್ ಎಲ್ಲ ಇದೆ ಇದರಲ್ಲಿ, ಕರೆಕ್ಟ್. ಆಮೇಲೆ
ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ PCB, ಕರೆಕ್ಟಾ, ನಿಯಂತ್ರಣ ಮಂಡಳಿ ಅಂತ ಕರಿತೀವಿ, ಮಾಲಿನ್ಯ ನಿಯಂತ್ರಣ ಮಂಡಳಿ, ಗೊತ್ತಾಯ್ತಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸೆಂಟ್ರಲ್ ಅಲ್ಲೂ ಇದೆ, ಸ್ಟೇಟ್ ಅಲ್ಲೂ ಇದೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಏನ್ ಪವರ್, ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಏನ್ ಪವರ್ ಇರುತ್ತೆ? ವಾಯು ಮಾಲಿನ್ಯ ತಡೆಗಟ್ಟಲು ಅವ್ರಿಗೆ ಯಾವುದೇ ರೀತಿಯಾದ ಪವರ್ಗಳು ಕೊಟ್ಟಿರ್ತಾರೆ ಅಂತ ಕೊಟ್ಟಿರ್ತಾರೆ, ಎಲ್ಲ ಇದೆ ಇದರಲ್ಲಿ. ಗೊತ್ತಾಯ್ತಲ್ಲ? ಇದು 1981 ಅಲ್ಲಿ ಬಂತು ಫಸ್ಟ್, ಆಮೇಲೆ ಅದನ್ನ ತಿದ್ದುಪಡಿ ಆಗಿದ್ದು 1987 ಅಲ್ಲಿ. ಸೊ ಯಾವ ರೀತಿ ಅದನ್ನ ನಿಯಂತ್ರಣ ಮಾಡಬೇಕು, ತಡೆಗಟ್ಟಬೇಕು ಇಂಡಿಯಾದಲ್ಲಿ ಅಂತ. ಗೊತ್ತಾಯ್ತಪ್ಪ ಎಲ್ಲರಿಗೂ? ಈ ಏರ್ ಪೊಲ್ಯೂಷನ್ ಆಕ್ಟ್ ನಾವು ಕಟ್ಕೊಳ್ಳಿ. ಸಿಲೆಬಸ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ ನೋಡಿ, ಇಷ್ಟೇ ಕೊಟ್ಟಿರೋದು ಅವ್ರಿಗೆ, ಅದಕ್ಕೆ ನಾನು ಎಷ್ಟು ಬೇಕಷ್ಟು ಹೇಳಿದ್ದೀನಿ. ಇಲ್ಲಿ ನೋಡಿ, ಸಿಲೆಬಸ್ ಅಲ್ಲಿ ಎಷ್ಟು ಜನ ಗೊತ್ತಾಗ್ತಾ ಇದೆ? ಏರ್ ಪೊಲ್ಯೂಷನ್ ನೋಡಿ, ಇಲ್ಲಿ ಏರ್ ಪೊಲ್ಯೂಷನ್ ಹಂಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಕ್ಟ್ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್. ಗೊತ್ತಾಯ್ತಾ ಎಲ್ಲರಿಗೂ? ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್. ಸಿಲೆಬಸ್ ಅಲ್ಲಿ ಇಷ್ಟು ದೊಡ್ಡದಾಗಿ ಕೊಟ್ರೆ ಸಿಲೆಬಸ್ ದೊಡ್ಡದಾಗತ್ತಾ ಇಲ್ವಾ ಹೇಳಿ? ಏರ್ ಪೊಲ್ಯೂಷನ್ ಪ್ರಿವೆನ್ಷನ್ ಕಂಟ್ರೋಲ್ ಆಕ್ಟ್ ಅಂತ ದೊಡ್ಡದಾಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ, ಏರ್ ಪೊಲ್ಯೂಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ತರ ಆದಾಗ ಏನಾಗುತ್ತೆ, ನಿಮ್ಗೆ ಸಿಲೆಬಸ್ ದೊಡ್ಡದು ಅಂತ ಅನ್ಸುತ್ತೆ, ಆದ್ರೆ ಸಿಲೆಬಸ್ ಏನೋ ಅಷ್ಟು ದೊಡ್ಡದಿಲ್ಲ ನಾನು ಗಮನಿಸ್ತಿರೋ ಪ್ರಕಾರ. ಗೊತ್ತಾಯ್ತಪ್ಪ ಎಲ್ಲರಿಗೂ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರ ಪವರ್ಸ್ ಏನು, ಕರೆಕ್ಟಾ? ಪವರ್ಸ್ ಏನಿದೆ, ಅವರು ಯಾವ ತರ ಕೇಸ್ಗಳನ್ನ ಹಾಕಬಹುದು, ಫೈನ್ ಏನಿದೆ, ಆರೋಗ್ಯದ ಮೇಲೆ ಏನು ಸಮಸ್ಯೆ ಇದೆ, ಟೆಕ್ನಾಲಜಿ ಏನ್ ಬೆಳೆಸಬಹುದು, ಮತ್ತು ರೀಸನ್ಸ್ ಏನೇನು ವಾಯು ಮಾಲಿನ್ಯಕ್ಕೆ, ಎಲ್ಲದ್ರ ಬಗ್ಗೆನೂ ಈ ಕಾಯ್ದೆನಲ್ಲಿದೆ. 1987 ಅಲ್ಲಿ ತಿದ್ದುಪಡಿ ಆಯ್ತು. ಗೊತ್ತಾಯ್ತಾ ಎಲ್ಲರಿಗೂ? ಸೊ ಈ ರೀತಿ ನೋಡಿ, ಒಂದ್ ಕ್ಲಾಸ್ ಇವಾಗ ಇದಾಯ್ತಲ್ವಾ, ನಾಳೆ ಕ್ಲಾಸಲ್ಲಿ ಏನ್ ಮಾಡ್ತೀನಿ ನಾನು, ಜಲ ಮಾಲಿನ್ಯ ತಗೋತೀನಿ, ಶಬ್ದ ಮಾಲಿನ್ಯ ತಗೋತೀನಿ. ಅವಾಗ ಏನಾಗೋಗುತ್ತೆ, ಒಂದ್ಸತಿ ಅದಾಗೋಗುತ್ತೆ. ಗೊತ್ತಾಯ್ತಲ್ಲ? ಸೊ ಆತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ 3 ಕ್ಲಾಸಲ್ಲಿ ಮಾಡ್ತೇನೆ, ಯಾಕಂದ್ರೆ ಒಂದೇ ದಿನ ಮುಗಿಸ್ಬೋದಾಗಿತ್ತು, ಅವಾಗ ಏನು ಜಾಸ್ತಿ ಇನ್ಫಾರ್ಮೇಶನ್ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಗೊತ್ತಾಗ್ತಾ ಇದೆ ಅಲ್ವಾ? ಪ್ಲೀಸ್ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ನಮ್ಮ ಕೋರ್ಸ್ ಬಗ್ಗೆ ನಾವು ಆತುರದಲ್ಲಿ ಈ ಕೋರ್ಸ್ ಮಾಡ್ತಾ ಇಲ್ಲ, ತಮ್ಗಾಗ್ಲೇ ಗೊತ್ತಾಗಿರ್ಬೋದು ಇವಾಗಲೇ. ಸೊ ಸಂಪೂರ್ಣವಾಗಿ ಎಲ್ಲಾ ತರಗತಿಗಳು ಎಲ್ಲರಿಗೂ ಆಗ್ಬೇಕು, ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು, ಯಾಕೆಂದ್ರೆ ಇದಾದ್ಮೇಲಿಂದ ನಾವು ಮತ್ತೆ ಬೇರೆ ಕಡೆ ನಾನು ಟೀಚ್ ಮಾಡಲ್ಲ. ಸೊ ಇಟ್ಸ್ ಓನ್ಲಿ ಆಪ್ ಅಲ್ಲೇ ಅಷ್ಟೇ ಕ್ಲಾಸಸ್ ನಡೆಯೋದು. ಸೊ ನಾನು ಎಲ್ಲೇ ವಿದೇಶಕ್ಕೆ ಹೋದ್ರು ನಾನು ಇದ್ರ ಮುಖಾಂತರ ನಿಮ್ಮ ಜೊತೆ ಸಂಪರ್ಕದಲ್ಲಿರ್ತೀನಿ. ಅದಕ್ಕೋಸ್ಕರ ಈ ಆಪ್ ಅಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇರೋದು. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ತರಗತಿಯನ್ನು ನೋಡ್ಲಿಕ್ಕೆ ನಿಮ್ಮ ಸ್ನೇಹಿತರಿಗೆ ಹೇಳಿ, ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ತರಗತಿಗಳು ಬರ್ತಾ ಇದ್ದಾರೆ. ಈಗ ಏನಾಗುತ್ತೆ ಅಂದ್ರೆ, ಎಷ್ಟೊಂದು ಜನ ನಮ್ಮ ವಿದ್ಯಾರ್ಥಿಗಳು ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ, ಪರವಾಗಿಲ್ಲ ಯಾರೋ ಇಷ್ಟಪಡ್ತಾ ಇದ್ದಾರೆ ನಮ್ಮ ತರಗತಿಗಳನ್ನ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಬಿಡಪ್ಪ ಯಾರಿಗೂ ಇಷ್ಟ ಇಲ್ಲ ಬಿಡು ಅಂತ ಹೇಳಿ ಟೀಚಿಂಗ್ ಪ್ರೊಫೆಷನ್ ನಾವು ಕೈ ಬಿಡಬೇಕಾಗುತ್ತೆ. ಸೊ ಆಸ್ ರಿಸಲ್ಟ್, ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇದರ ಉಪಯೋಗ ಪಡೀಲಿ, ಆಯ್ತಾ? ಥ್ಯಾಂಕ್ ಯು. ಸೊ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ, ಎಷ್ಟೊಂದು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಬಿಡು ನಾವು ಕ್ಲಿಯರ್ ಆದ್ರೆ ಸಾಕು, ಬೇರೆಯವ್ರಿಗೆ ಏನು ಕೇಳೋದು. ಸೊ ನೀವು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ. ಏನಾಗುತ್ತೆ, ನಿಮ್ಮ ಸೀಟು ನಿಮ್ದೇ, ಅದು ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ನಿಮ್ಮ ಜೊತೆ ನೀವೇ ಕಂಪೀಟ್ ಮಾಡ್ತಾ ಇದ್ದೀರಾ, ಕರೆಕ್ಟಾ? ಇವಾಗ ನೀವು ನಿಮ್ಮ ತಪ್ಪುಗಳನ್ನ ಕಂಡಿಡ್ಕೊಂಡು ನೀವು ಮಾಡ್ತಾ ಇರೋಂಥ ಏನು ಅಡಚಣೆಗಳು ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ತಿದ್ದುಪಡಿ ಮಾಡ್ಕೊಂಡ್ರೆ ನೀವು ಕ್ಲಿಯರ್ ಆಗ್ತೀರಾ. ನಿಮ್ ಜೊತೆಗಿರೋರು ಸಹಪಾಠಿಗಳು ನಿಮ್ಗೆ ಕಾಂಪೀಟ್ ಮಾಡಲ್ಲ. ಗೊತ್ತಾಯ್ತಲ್ಲ? ಕ್ಲಿಯರ್ ಆಗಿ ಎಲ್ಲರಿಗೂ ಸಪರೇಟ್ ಮಾಡಿರೋದು ಅದಕ್ಕಿನೇ ನಾವು, ಕರೆಕ್ಟಾ? ಅವಾಗ ನಿಮ್ಮ ಸೀಟ್ಗೆ ನೀವೇ ಕಾಂಪೀಟ್ ಮಾಡ್ತಾ ಇದ್ದೀರಾ, ಬೇರೆ ಜೊತೆ ಕಾಂಪಿಟೇಷನ್ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಸೊ ಆಸ್ ರಿಸಲ್ಟ್ ನೀವು ಡೈರೆಕ್ಟ್ ಆಗಿ ಈ ರೀತಿ ಎಲ್ಲ ಸ್ನೇಹಿತರಿಗೆ ಹೇಳಿ, ಅವ್ರಿಗೆ ಓದ್ಲಿಕ್ಕೆ ಒಂದು ಮಾದರಿಯಾಗಿ ದಾರಿ ತೋರಿಸಿ ಅವ್ರಿಗೆ. ಇಲ್ಲಾಂದ್ರೆ ಏನಾಗುತ್ತೆ, ಎಷ್ಟೊಂದು ಜನಕ್ಕೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ತಪ್ಪು ಓದ್ಕೊಂಡು ಅವ್ರಿಗೆ ಯಾವುದೇ ಒಂದು ಮಾರ್ಗನೂ ಆಗಲ್ಲ. PDO ಎಷ್ಟು ಜನ ಬರ್ದ್ರಿ ಕ್ಲಾಸಲ್ಲಿ, ಆಮೇಲೆ ಎಷ್ಟು ಕ್ವಶನ್ ಬಂದಿತ್ತು ನಮ್ಮಿಂದ ನೋಡಿದ್ರೆ ಅದನ್ನ ಪೇಪರ್ನ ಎಲ್ಲರೂ ಕರೆಕ್ಟಾ? ಕ್ವಶನ್ ಪೇಪರ್ಗಳನ್ನ ನಾವು ಸಾಲ್ವ್ ಮಾಡೋಣ ಒಂದಿನ, ಡೆಫಿನೆಟ್ಲಿ ಚಂದ್ರಶೇಖರ್ ಅವರೇ, ಅದು ಒಳ್ಳೆ ಐಡಿಯಾ. ಸೊ ನನ್ಗೆ ಯಾರೋ ಒಂದು ಫುಲ್ PDF ಕಳಿಸ್ರಪ್ಪ ಯಾರು ಪೇಪರ್ ಇದ್ದವರು. ಸೊ ನಾನು ಒಂದಿನ ಏನ್ ಮಾಡ್ತೀನಿ, ನಮ್ಮ ಜಾಗ್ರಫಿ ಕ್ವಶನ್ಸ್ ಒಂದು 16-17 ಬಂದಿತ್ತು ಅಂತ ಹೇಳ್ತಾ ಇದಾರೆ, ನಮ್ಮ ತರಗತಿಗಳೆಲ್ಲ ಆಗ್ಲಿ, ಹೌದಲ್ವಾ? ಇವಾಗ ನಾನು ಮಾಡಿದ್ರೆ ಏನಾಗುತ್ತೆ, ಅರ್ಧಂಬರ್ಧ ಆಗುತ್ತದು. ಒಂದಿನ ಫುಲ್ ಎಲ್ಲಾ ಪೇಪರ್ ಮಾಡೋಣ, PSI ಪೇಪರ್ ಡಿಸ್ಕಷನ್ ಮಾಡೋಣ, KS ಪೇಪರ್ ಡಿಸ್ಕಷನ್ ಮಾಡೋಣ. ಸೊ ನಮ್ಗೇನು ಈ ತರ ಇಷ್ಟೇ ಕ್ಲಾಸ್ ಅಂತ ಏನು ಇಲ್ಲ, ಗೊತ್ತು ತಾನೆ ಎಲ್ಲರಿಗೂ? ನಾವು ಕಟ್ಕೊಳ್ಳಿ, ನಾ ಏರ್ ಪೊಲ್ಯೂಷನ್ ಒಂದಿನ ಮಾಡಿದೀನಿ ಅಂದ್ರೆ ಯೋಚನೆ ಮಾಡಿ, ನಮ್ಗೆ ಯಾವುದೇ ರೀತಿಯಾದ ಅಡಚಣೆ ಇಲ್ಲ. 500 ಕ್ಲಾಸ್ ಆದ್ರೂ ಮಾಡ್ಬೋದು, 600 ಆದ್ರೂ ಮಾಡ್ಬೋದು, ಯಾಕೆಂದ್ರೆ ನಮ್ದು ಅಷ್ಟು ಇದೆ ನಮ್ಗೆ ಈಗ ರಿಸಲ್ಟ್. ಸೊ ವಿ ವಿಲ್ ಡಿಸ್ಕಸ್ UPSC ಪೇಪರ್ ಡಿಸ್ಕಸ್ ಮಾಡ್ತೀನಿ, ನಂಗೇನು ಬೇಜಾರಿಲ್ಲ. ಸೊ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳೋದು ಮಾತ್ರ ಮರಿಬೇಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲ ಕ್ಲಾಸ್ನ ತಗೊಳ್ಳಕ್ಕೆ ಹೇಳಿ.
ವೆರಿ ಸ್ಮಾಲ್ ಫೀಸ್ ವಿ ಆರ್ ಚಾರ್ಜಿಂಗ್. ಆಸ್ ಅ ರಿಸಲ್ಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್. ಆಯ್ತಪ್ಪ, ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ತರಗತಿಗೆ ಬಂದಿದ್ದಕ್ಕೆ. ನಾಳೆ ಯಾವ ಟಾಪಿಕ್ ಮಾಡ್ತೀವಿ ಅಂತ ನಾಳೆ ಗೊತ್ತಾಗುತ್ತೆ. ಆಯ್ತಾ? ಥ್ಯಾಂಕ್ ಯು ಎಲ್ಲರಿಗೂ. ಓಕೆ, ಶುಭ ಸಂಜೆ. ಥ್ಯಾಂಕ್ ಯು, ಬಾಯ್. ಎಸ್ ಜಸ್ವಿತ್, ವಿಲ್ ಡೂ, ಡೋಂಟ್ ವರಿ. ಸೊ ಪೇಪರ್ ಕಳಿಸಿ, ನಾನು ನೋಡ್ತೀನಿ, ಸೊ ದಟ್ ಎಷ್ಟು ಕ್ವಶನ್ ಬಂದಿದೆ ಅಂತ ನನಗೊಂದು ಐಡಿಯಾ ಬರುತ್ತೆ. ಆಯ್ತಾ? ಜೋಗ್ರಫಿಯಿಂದ. ಆಯ್ತಾ? ಥ್ಯಾಂಕ್ ಯು.